ಗರಿ ಗರಿ ಎಲ್ಲ ಕಟ್ಕೊಂಬ ದೊಡ್ಡದಾಗ ಕಟ್ರಿ ಒಣ್ಣ ತೂಕ ಜಾಸ್ತಿ ಐತೆ 150 kg ಐತೆ ನರಸಿಂಹಣ್ಣ ಎಣ ಬಾರ ನಿಮ್ಮ ಸುಳ್ಳು ಬಾರ ಅಣ್ಣ ಓ BN ನರಸಿಂಹರಾಜು ಸತ್ತೋಗ್ಬಿಟ್ಟಾರಣ್ಣ ಬಳ್ಳಾಪುರ ನಿಮ್ಮ ಮಗು ಎಕ್ಸಾಮ್ ಕೊಟ್ಕೊಂಡ್ರಲ್ಲ ಸುಳ್ಳು ಮಗನೇ ನಿನ್ ತಾಯಿನ ಹಾಕಿ ನಾಳೆಗಲ್ಲ ನಿಮ್ಮ ಮಗು ಸುಳಿನ ಕಂಡಾಯ್ತ ನಾಳೆ BN ನರಸಿಂಹರಾಜು ಬಳ್ಳಾಪುರ ಬೇಕಾದ್ರೆ ನಡ್ಯಪ್ಪ ನಿಮ್ಮ ಮಗು ಟೆನ್ಷನ್ ಹೇಳ್ತಾ ಇದೆಯಾ ನಾನು ಗೊತ್ತಿದ್ದು ಸತ್ತಾಗ ಮಾಡ್ಬಿಟ್ಟಲ್ಲ ನಿನ್ ತಾಯಿನ ಹಾಕಿ ಈಗ ಅರ್ಕಿಂದ ಫೋನ್ ಮಾಡಿ ಅಣ್ಣ ಅಣ್ಣ ಪುಣ್ಯ ಕೈತ ಅಲ್ಲ ನನಗೆ ಫೋನ್ ಮಾಡಿ ಸತ್ತಾಗ ಮಾತಾಡಿದ್ರಿ ಇನ್ನ ಎಲೆಕ್ಷನ್ ನಿಲ್ಬೇಕು ಅಣ್ಣ ಟಿವಿಯಲ್ಲೆಲ್ಲ ಗೊತ್ತಾಯ್ತಣ್ಣ ಟಿವಿಯಲ್ಲೆಲ್ಲ ಗೊತ್ತಾಯ್ತೆ ಟಿವಿ ಹೋದಾಗ ನಾನು BN ನರಸಿಂಹರಾಜು ಅಣ್ಣ ಯಾಕೆ 12 ನಿಮಿಷ ಕೂಡಿದು ತಲೆ ತಿಂತೀರಾ ಅಣ್ಣ ನೀನ್ ಯಾವಾಗಣ ಬರೋಣ ಜಲ್ದಿ ಬರೋಣ ನರಸಿಂಹರಾಜನ ಎಣ ಎತ್ತಬೇಕಂತ ಬಾರಣ ಅಯ್ಯೋ ಇವನ್ ತಾಯಿನ ಇಂಥದಕ್ಕೆ ನಿಮ್ಮ ಹೆಂಗಾರ ಮಾತಾಡ್ತಾರೆ ನಾನೇ ನರಸಿಂಹರಾಜು ಅಣ್ಣ ಅವ್ರ ಹೆಂಡತಿ ಮಕ್ಳೆಲ್ಲ ಅಳ್ತಾವ್ರಣ್ಣ ಬಾರಣ ಏ ಎಲ್ಲ ಮಡ್ಕೆ ಎಲ್ಲ ಬೆಂಕಿ ಹಾಕ್ರಿ ಮಡ್ಕೆ ಚಟ ಕಟ್ರಿ ಎಲ್ಲ ಗರಿ ಎಲ್ಲ ಕಟ್ಕೊಂಬರ್ರಿ ತಾಯಿನ ಉಸಿರಾಡ್ದಂಗ್ ಮಾಡಿರಲ್ಲ ಗರಿ ಎಲ್ಲ ಕಟ್ಕೊಂಬ ದೊಡ್ಡದಾಗ ಕಟ್ರಿ ಒಣ್ಣ ತೂಕ ಜಾಸ್ತಿ ಐತೆ 150 kg ಐತೆ ನರಸಿಂಹಣ್ಣ ಎಣ ಬಾರ ನಿಮ್ಮ ಸುಳ್ಳು ಬಾರ ಅಣ್ಣ ಎಷ್ಟೊತ್ತಾಗುತ್ತಣ್ಣ ಬರೋದು ಅಣ್ಣ ಅಲ್ಲ ಇದು ಒಡ್ರಲ್ಲಿ ಇದೆ ಎಂತದು ಓಯ್ ಇದನ್ ಬಿಟ್ಟಿದ್ದೀವಿ ಯಾವ್ದು ಕೆತ್ತಲ್ಲಿ ಅಣ್ಣ ನರಸಿಂಹರಾಜು ಎಣ ಎಲ್ಲ ಕಪ್ಕಾಗ್ಬಿಡ್ತೈತೆ ಬಾರಣ್ಣ ತಾಯಿ ಸುಳ್ಳಿನ ಪುಣ್ಯಾಚ ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ ಉಸಿರು ನೀರನ್ನೇ ಬಿಡ್ಲಿ ನಾನ್ ಕೆಂಪ್ರಂಗಮ್ಮ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ಎಣ್ಣೆ ಕೊಟ್ಟಿಲ್ಲ, ಕಾಫಿ ಪುಡಿ ಕೊಟ್ಟಿಲ್ಲ, ಟೀ ಪುಡಿ ಕೊಟ್ಟಿಲ್ಲ, ಆಮೇಲೆ ತಿರ್ಗಾ ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಬೇಳೆ ಕೊಟ್ಟಿಲ್ಲ, ಸೋಪಿನ ಪುಡಿ ಕೊಟ್ಟಿಲ್ಲ, ಸೋಪಿನ ಪುಡಿ ಕೊಟ್ಟಿಲ್ಲ, ಸೋಪ್ ಕೊಟ್ಟಿಲ್ಲ, ತಿರ್ಗಾ ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ತಿರ್ಗಾ ಆಮೇಲೆ ಅಕ್ಕಿ ಕೊಟ್ಟಿಲ್ಲ. ಏನ್ ಕೊಟ್ಟಿಲ್ಲ ತಿರ್ಗಾ ಏನ್ ಕೊಟ್ಟಿಲ್ಲ ಅದಕ್ಕೆ ಅವ್ರಿಗೆ ಫೋನ್ ಮಾಡು ಸೊಸೈಟಿದಾಗೆ ನನಗೆ ಫೋನ್ ಮಾಡಿದೆ ನೀನ್ ಸೊಸೈಟಿನೇ ಅಲ್ವಾ ಸೊಸೈಟಿ ಇದೆಯಲ್ಲ ತಡಿಯಲೇ ನೀನು ಲೇ ನರಸಿಂಹ ತಡಿಯ ಅಕ್ಕಿ ಕೊಟ್ಟೆ ನಾ ತಿಂಗಳು 2 kg ಅಕ್ಕಿ ಕೊಟ್ಟೆ ಅದ್ರಾಗೂ ಕತ್ಕೊಂಡ್ ಮಾರ್ಕಂಡೆ ಸೊಸೈಟಿನಲ್ಲ ನಾನು ಇದು ಬಳ್ಳಾಪುರ BN ನರಸಿಂಹರಾಜು ನೀನ್ ಯಾರಿಗಾರ ಮಾಡ್ಕ ನನಗೆ ಸೊಸೈಟಿಗೆ ನೋಡಲೇ ನೋಡು ಪರಮಾತ್ಮ ನಿನ್ನ ಅಕ್ಕಿ ಕೊಟ್ಟಿಲ್ಲ ಏನಿಲ್ಲ ನಾವು ತಿಂದು ಗ್ಯಾಸ್ ತುಂಬ್ಕೊಂಡೈತೆ ಬಾಯಿ ಬಿಟ್ಟಂಗತ್ತಲ್ಲ ಮುಂದೆ ಬಿಟ್ಟಿದ ಮುಂದೆ ನನ್ನ ಸೊಸೈಟಿ ರೇಷನ್ ಕೊಡಣ್ಣ ನಾನು ಟಿಕ್ಕೋಸ್ ಬಟ್ಟೆ ಹುಡುಕೊಂಬಲ್ಲ ಚಿನಾಲಿ ಅರೆ ಬರ್ದಂಗ್ ಬಿಡ್ತಿದ್ದಲ್ಲ ನಿನ್ ಟಿಕ್ಕ ನೀನು ಅಕ್ಕಿ ಕೊಟ್ಟಿದ್ರೆ ಇಷ್ಟೆಲ್ಲ ನಮ್ ಗ್ಯಾಸ್ಟ್ರಿಕ್ ತುಂಬ್ಕೊಂತಿದ್ದ ನಾನು ಸೊಸೈಟಿನಲ್ಲ ಗ್ಯಾಸ್ಟ್ರಿಕ್ ಕೂಸು ನನ್ನ ಸೊಸೈಟಿನಲ್ಲ ಗ್ಯಾಸ್ಟ್ರಿಕ್ ಕೂಸು ಹುಡುಕಲ್ಲ ಊಸು ಯಾರು ಹೇಳನ ಹೇಳ್ರಿ ನಿಮ್ ಮನೆ ಯಾರು ಮಾಮನ ಹಲೋ ಯಾರು ಹೇಳ್ರಿ ಮಾತಾಡ್ತಾ ಇಲ್ಲ ನಾನು ಅವಾಗ್ಲಿಂದ ಮಾತಾಡ್ತಾ ಇಲ್ಲ ಅಯ್ಯೋ ಪಾಪು ಅಡ ಓ ನಾನಲ್ಲಿ ಹೇಳಿ ಇಲ್ಲ ಪಾಪು ಊಟ ಮಾಡಿ ಮನೆ ಕಂಡೋಳೆ ಎದೋಳೆ ಊಟ ಮಾಡೋ ಎದೋಳ್ತಲ್ಲ ಅದಕ್ಕೇನೆ ನಾನು ಯಾರು ಗಿಗಿಟ್ಕೊಂಡ್ರೇನೋ ಅಂತ ಅಂತಿದ್ದೀನಿ ನನಗೆ ಅಂತಲ್ಲ ನನಗೆ ಕಾಸು ದುಡ್ಡು ಕೊಟ್ರ ದಿನ ಬರ್ತೈತೆ ಹಂಗ ಅಂತ ಹಲೋ ಮನ್ನಿಸ್ಕೊಂಡ್ರು ನಾ ಮಾತು ಅಂತ ನನಗೂ ಅಂದ್ಕಿತ್ತಂತು ಎಷ್ಟೇ ಆದ್ರೂ ಸಾಕಾದ್ರೂ ಹಲೋ ನಮ್ಮವಾಗ ಮನಿಕೊಂಡು ಉಂಡು ಮನಿಕೊಂಡು ಇನ್ನೇನು ಯಾರೋ ಕಿತ್ಕೊಂಡ್ ಮನಿಕೋಬೇಕಾಯ್ತಾ ಅದೇ ಯಾರೋ ಅದೇ ಇವ್ರು ಅಂತಾರ ಬಾರು ಅಂತ ಯಾವ ಊರ್ನವರಲ್ಲ ಊದ್ಗಟ್ಟಿ ಬೆಳಗ್ತಾ ಇದ್ದೀನಿ ಹಂಗ ಫೋನ್ ಮಾಡ್ಯಾರ ಚಿನ್ನು ಅಂತ ಏನ್ ಮಾಡ್ತೀವಿ ಇಲ್ಲಿ ಸತ್ತಿರೋ ಸತ್ತಿ ಅಂತ ಇದು ಮಾಡ್ತಾವ್ರ ನೀನು ಇಲ್ಲಿ ಫೋನ್ ಮಾತಾಡ್ತೀವಿ ಆಚೆ ಕಡೆಗೆ ಹೋಗಿ ಮಾತಾಡೋ ಇಟ್ಟು ಬಂದೆ ಆಚೆ ಕಡೆಗೆ ಏನಂತೆ ಅವಳ ಪಾರೋಕೆ ಮುತ್ತು ಅಂತ ಅಂತ ಹಿಂಗ್ ಕೊಟ್ಟೆ
ಅದಕ್ಕೆ ಆಚೆಗಡೆಗೆ ಹೋಗುವಂತ ಅಂದ್ರು ಇತ್ತು ಬಂದಿತ್ತು. ಯಾರ್ಯಾರ ಫೋನ್ ಮಾಡಿದ್ರೆ ಎಷ್ಟು ಜನ ಮಡಿಕೊಂಡಿದ್ಯಲ್ಲ ನೀನು? ದಾರುಣ ವ್ಯಾಖ್ಯ ವಿಂಟಂ ಪುಲಿಸಿತದಂ ನಾತರೆ ವೆಂಕಟಾಚ ತೊಂಬಂದಿದೆ ನಾ ಬದ್ದಲೆ ನಾ ಸುಮ್ತಲೆ. ನಿನ್ ನೂಸ ಕಂಟ್ರೋಲ್ ಮಾಡ್ಕ ಸ್ವಾಮಿ, ನಿನ್ ನೂಸ ಸ್ವಾಮಿ. 15 ಜನಕ್ಕೆ ಒಂದೇ ಸಲ ಹೊಟ್ಟೆ ತುಂಬ್ಕಣ ಊಸ್ಬಿಡ್ತೀಯ ಲೇ ಕಂದ, ಈಕಪ್ಪ ಲೇ ಮಗನೇ, ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ, ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ ಹೇಳ ಹೋಗಬಾರ ಅಂದ್ಬೇಡ. ಅಚ್ಚುಕಟ್ಟಾಗಿ ಮಾತಾಡಿಸ್ರಿ, ನಮಗೂ ಬೆಲೆ ಐತೆ. ಲೇ ಮಗನೇ ನೋಡ ಎಷ್ಟ್ ಸಲ ಅಂತಾರ ಮಗನೇ ಅಂತ. ಅದೇ ಮರ್ಯಾದೆ ಕೊಟ್ರಿ. ಪಂಚವಳಿ ಕೈ ಕಳ ಪಂಚವಳಿಕೆ ಸ್ವಾಮಿಗಳೇ, ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ಹಾ ನಿಮ್ಮಂತಾರ ಹಿಂಗೆಲ್ಲ ಹೇಳ್ಕೊಡೋತಿ ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದೆಂತದ್ದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋ ಕೊರೋನಾ, ಆಮೇಲೆ ಇದು ಎಂತದ್ದು ಇವಾಗ ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರಕ್ಕೆ ಎಂತೆಂತ ಕಾಯಿಲ್ ಬರ್ತಾ ಇರೋದು. ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ ಸಮೇತ ಸುಟ್ಟು ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕೈ ಲಕ್ಕ ಲಕ್ಕ ಅಂತಿದ್ದಂಗೆ ಕೊರೋನಾ ಲಕ್ಕ ಲಕ್ಕ ಅಂತ ಹೊರಟೋತ. ಐಕ್ರಿ ಸಮಯ ನಿಮ್ ಸವಾಸ ಸಾಕು. ಏ ಕಂದ ತಡಿಯ, ಒಂದ್ ನಿಮಿಷ ತಡಿಯ. ಅಂದ್ಬಿಟ್ರೆ ಲಕ್ಕ ಲಕ್ಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ನಮ್ ಜಾಟ್ ಗಿಡ್ಸು ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯ ಒಂದ್ ನಿಮಿಷ. ನೀನು ಎಲ್ಲಿದ್ಯಾ ಈಗ? ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ ಮಾಡ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯೇನೋ? ಇಲ್ಲ. ಈ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು ಅಲ್ಲ, ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನ್ ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿ ತೊಗೊಂಡೈತೆ, ಪಿನ್ ಹಾಕೊಂಡಿದೀನಿ. ಏನನ್ನ ಹಾಕ್ಲಿ, ಪ್ಯಾಂಟ್ ಬಿಚ್ಚು, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಲ್ಲ ಕಟ್ಲೆ ಮೇಲೆ ಕರೆಂಟ್ ಇಲ್ಲ ತಿರ್ಗಾ ಇಕ್ಕಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಈಚೆ ಬಂದು ಪಿನ್ ಹಾಕೊಂಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಗ ಬಿಟ್ಬಿಡು ಬಿಚ್ಚಿ. ಇಲ್ಲ ಇದು ಕುಂಡಿ ತಗ ಬಿಚ್ಚಿದೀನಿ. ಕುಂಡಿ ತಗ ಬಿಚ್ಚಿದೀನಿ. ಏ ಕೆಳಗ್ ಬಿಡಪ್ಪ ಹೋಗ್ಲಿ ನೀನು. ಪಿನ್ ಅಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗ್ಲಿ ಅಂಡರ್ವೇರ್ ಕಾಣ್ತಾನಪ್ಪ. ಇದು ಇದು ಟೀ ಪಟ್ನದ ಕಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲರು. ಅದು ಬಿಚ್ಚು ಒಂಚೂರು, ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದ್ಲು ಕಿಳಿಸ್ತಾರ ನೀವು? ಅದೇ ಅವಾಗ ಒಂದ್ಸಲ ಕೂದ್ಲು ಕಿಳಿಸಿದ್ರಲ್ಲ ಆ ಸಮಯ. ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ ಲಕ ಸಾಮೇರ? ಹ್ಞೂ ಕಣೋ. ಹೇಳಿ. ಅಂಡರ್ವೇರ್ ಬಿಚ್ಚ ಕೇಳಿಕೆ ಹೇಳಿ ಜಲ್ದು. ಮಳೆ ಇದೆ. ಏನೈತಿ ಈಗ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಅದ್ ಹೇಳಣ. ಇದು ಇದೆಂತದು ಎಲ್ಲಾನ ಬಿಡಿಸಿ ಎಲ್ಲಾನ. ಯಾರು ಹೇಳ್ರಿ ನೀವು? ನಾನು ಅಲ್ಕಾಡ್ ಸ್ವಾಮಿ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳಗೆ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವ್ರು ಅಲ್ಲ, ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ? ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಈಗ ಐತಾ? ಎಲ್ಲಿ ಇಲ್ವೇ ಇಲ್ಲ. ಇಲ್ಲ ಟೈಮ್ ಆಯ್ತು, ಪ್ಯಾಂಟ್ ಕೇಳ್ತಾ ಇದ್ವ. ಇಲ್ಲ ಆಚೆ ಕಡೆಗೆ ಹೋಗ್ರಿ ನೀವು. ಇಲ್ಲ ಕಮ್ಮ ಬರ್ತೀನಿ. ಪ್ಯಾಂಟ್ ಕಿತ್ತಾಗಿ ಪಿನ್ ಎಲ್ಲ
ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಇದು ಬಸರಂಗಿಗಳು ತಿಂತಾರಲ್ಲ ಅದ? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ. ಬೆಳಗ್ಗೆ ನಾನೆಲ್ಲ ಓಡ್ತೀನಿ. ಅಣ್ಣ ನಿಮ್ ಮನೆ ಮುಂದೆ ಕೆಲ್ಸ ಹಳ್ಳಿ ಮರದ ಮುಂದೆ ಜಾಗ ಐತಲ್ವಾ, ಓ ಅಲ್ಲಿ ಉಯ್ಕೊಂಡ್ಬಿಡ್ರಿ. ಉಂಡೆ ಮಾಡಿ ಕೆಮ್ಮಣ್ಣ್ ಮಾರಣ, ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣ್ ಮಾರಿ ಎಷ್ಟ್ ದುಡ್ಡಾಗುತ್ತೆ. ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣ್. ಸುಮ್ತಿದ್ ಬುದಕ್ಕೆಲ್ಲ ಚಚ್ಕೊಂಡಿರ ಹೊಡೆವೆಲ್ಲ ಯಾವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಕೆಮ್ಮಣ್ಣ್ ಮಾರಿ ಯಾರ ಕೆರ ತಗೊಂಡ್ವಿ. ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಕೇಳಿ ಫೋನ್ ಮಾಡಿ. ನೀನ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಂಗೆ ಹೇಳ್ತಿರೋದು, ಒಳ್ಳೆ ಲಾಭ ಬರುತ್ತೆ. ಮಡಿಕೆ ಮಾರು ನೀನು. ಯಾರಿಗ್ ಮಾಡಿದ್ರೆ ಹೇಳೋ? ನನಗೆ ಬರಲ್ಲ ಸ್ವಾಮಿ, ನನಗೆ ತಿರ್ಗಾಡೋದೇ ಕಷ್ಟ. ಮಡಿಕೆ ಮಾಡೋದು ನೀವು. ಅಣ್ಣ ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಓ ಅದೇ ನೋಡಿದಿರಲ್ಲ, ಅದಕ್ಕೆ ನಾನು ಬರಲ್ಲ. ನನಗೆ ಹೇಳಿ ಆ ಒಡ್ಲನ ಕರಗ್ಲಿ, ಇಲ್ಲಾಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಗು ದಪ್ಪ ಇದೆಯಲ್ಲ. ಇವ್ರು ಬರೀ ಮಾತಾಡ್ತಿದ್ರು. ಬಸವಣ್ಣರೇ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ, ನನ್ಗೆ ಯಾಕೆ ತಲೆ ಕೆಡಿಸ್ತೀರಾ? ತಡಿಯಣ, ಒಂದೇ ಒಂದ್ ಲೋಡ್ ಐತಿ, ಈಗ ಮತ್ತೆ ಕಳಿಸ್ಲಣ್ಣ. ಸೋಮಣ್ಣರ ಹಾ, ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಡ್ರಿಂಕ್ಸ್ ಮಾಡೋದ್ ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣೋ, ನಾವೆಲ್ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೇನ್ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನನಗೆ ಬೆಳಗ್ಗೆ ನಾನೆಲ್ಲೋ ಶಿವ ಅಂತ ಹೊರಟೆ. ಯಾರು ಇದನ್ನ ಇವ್ರಿಗೆ ಯಾವಾಗ ಹಿಡಿತಿ ಹಿಂಗೆಲ್ಲ ಮಾತಾಡಂಗೆ? ಸೋಮಣ್ಣ ಈಗ ಹೇಳ್ತೀನಿ ಕೇಳಣ ಹೆಂಗೆ ಅಂತ ನಿಂಗ್ ಮಾಡೋದು. ಮಣ್ಣು ಕೆದ್ರಕೊಂಡ್ಬಿಡೋದಣ್ಣ, ಮಣ್ಣು ಕೆದ್ರಕೊಂಡ್ ಅಡ್ಕೊಂಡ್ಬಿಡೋದು, ಮಧ್ಯದ ಗುಂಡಿ ಮಾಡ್ಕೊಂಡ್ಬಿಡೋದು. ನೀರು ಇದ್ಬಿಟ್ಟಿ ಅದಕ್ಕೆ ಒಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ. ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ, ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನು ದಾಡಿ ಹೇಳ್ಕೊಂಡು. ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪಿಕೊಂಡು ಬದುತ್ತಲ್ಲ ಅಲ್ಲಿಗೆ, ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಗ್ತಿದ್ರೆ ನಿಮ್ ಮನೆಯವ್ರನ್ನ ಯಾಕಂತ ತುಳಿದ್ಬಿಡು, ಯಾರು ನಾನು ಹೇಳ್ತೀನಿ. ಏನ ಆಮೇಲೆ ಮಾತಾಡಿ ಸ್ವಾಮಿ. ತಲೆ ಬಿಡು ಅಣ್ಣಯ್ಯ, ಸುಧಾರ್ಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಇನ್ನೊಂದೇನ್ ಗೊತ್ತಾ, ಆ ರತ್ನ ಮೇಲೆ ಕಾಣೋದಿಲ್ಲ, ಎತ್ತೋದ್ಲು. ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಸುಮ್ಮನೆ ಮಗನ್ ಮದುವೆ ಮಾಡಿದ್ವಿ, ಆಮೇಲೆ ಹೂಗ ಆಚೆಗಟ್ಟೆ ಸೋಮಣ್ಣರೇ. ಬೆಳಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೆ ಶಿವ ಅಂತ ಮಗ ತಗೊಂಡು ಊರ್ಗಡ್ಡೆ ಹೆಚ್ಚಿ. ಅಲ್ಲಣ್ಣ, ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದಿರೋ ಇಲ್ಲ ಏನೋ? ಜೀವನದಲ್ಲಿ ಸಾಕು, ಮದ್ವೆ ಆಯ್ತು, ಮುಂಜೆ ಆಯ್ತು, ಮಕ್ಳು ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ನಿಂಗ್ ಗೊತ್ತು ಅಲ್ವಾ? ನನಗೆ ಅದು ತಲೆಗೆ ಹೋಗಲ್ಲ. ಸುಮ್ಮನೆ ಬೆಳಗ್ಗೆ ಸ್ವಾಮಿ ಬುಧವಾರ ನೋಡು, ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿ ಕೆಲಸ ಎಲ್ಲ ಆಗುತ್ತೆ ನಿಂಗೆ. ಎಲ್ಲಾರು ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದವಾರ ವಾರ ನಿನ್ಗೆ ಹೋಗಿ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನ್ ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ಕಮಣೋ ಯಾರೋ ನಮ್ಮ ಮಕ್ಕಳು ಪೋಯಿನಲ್ಲ, ಯಾರು ನಾಮ ಇಟ್ಟಿರೋದಕ್ಕೆ ಇಡ್ತಿರ್ತಾನೆ ಅಂತ ಸೋಮಣ್ಣ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ? ಏನೋ ಆಡ್ಕೊಂತ ಸುಮ್ಮನೆ ಏನು ಆಡ್ಕೊಳಲ್ಲ, ವ್ಯವಹಾರ ಇವಾಗ ಮಾತಾಡ್ಬಿಟ್ಟು ನನ್ ತಲೆ ಬೆಳಗ್ಗೆ ಆಯ್ತು. ಸಾರ್ ಮಾಡಿದ್ರ ಅಣ್ಣ, ಜಾಸ್ತಿ ಆಯ್ತಾ ಸಾರ್ ನಿಮ್ ಮನೆಗೆ? ಕಾರ್ ಏನ್ ಮಾಡಿದಿಲ್ಲ ಮಗ? ಕಾರು ಹೇಳು. ಕಾರ್ ಆರ್ದೈತೆ ಅಂತ ಕಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡಣ. ಎಲ್ಲಿಗೆ? ಏನ್ ಸ್ವಾಮಿ, ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ, ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಹಾಕಿದ್ರೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಓಯ್ ಮತ್ತು ಇದು ಕುಡ್ಕೆ ಒಳಗೆ ಇಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ?
ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡ ಹೊರದಾಗ ಬಂದವ್ರೆ. ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ. ನೋಡ್ ನೀನ್ ಬುದ್ಧಿವಂತ ನೀನು ಆಮೇಲೆ ಚೆನ್ನಾಗ್ ಸ್ಕೆಚ್ ಹಾಕಿರಂಗಿದ್ಯಾ ನೋಡ್, ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ ಮಕ್ಳ್ರ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ ಇಲ್ದ್ರೆ ಇವ್ನ್ ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಒಡಾಕೊರಲ್ಲ ಮಡಿಕೆಗೆ. ನೀನು ಆಯಣ ಹಾಕಿ ನನ್ಗೇನ್ ಕೊರ ಸುಮ್ಕಿದ್ ಗುದ್ದೆ ಕಲ್ಲ ಕಿಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಾಡ್ಕೆ ಹೊಡಾಕಿರೋದ್ರಾಗೆ ಹೇಳ್ರಿ ಅನ್ನನ ನಾನ್ ಇಲ್ಲಿ ಸಾರು ಮಾಡ್ಸ್ಕೊಂಡ್ಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ಸ್ವಾಮಿ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲೆ. ಅದು ಅನ್ನ ಇದು ಇದು ಎಣತ ಹೊಡಾಕಿದ್ರೆ ಅನ್ನ ತಿನ್ನ ಸ್ವಾಮಿ ನಾವು. ಅನ್ನಲ್ವಣ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ಲೇ ಅನ್ನ ತಿಂದಾನೆ ನಿನ್ ಬೆಲೆ ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತಾವ ಸಾರ್ ಸಾಮಾನು ನಮ್ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿಂದಾನೆಲ್ಲ. ಕುಡ್ಕ ಒಂದ್ ಬಾಸ್ ಕಾಯ್ಕೊಂಡು ಜಲ್ದ್ ಬಾರೋ, ಯಾರು ಇಲ್ಲ ಬುಳ್ಕೊಂಡ್ ಬಾಗಿಕೊಂಡಿದ್ ಬರೋಣ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬತ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಥಾರ್ ದೂರ ಬಾಕ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ರೇಗಿಸ್ಬಿಟ್ರಿ ಈ ನೋಡೋ. ಯಾಕೆ ನರಸಿಂಹಣ್ಣ ನೀನ್ ತಲೆಗದ್ದಿಲ್ಲ, ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ನಮ್ ಹುಡುಗಲ್ ನನ್ ಮಕ್ಕಳ್ರ ನೀ ಅಲ್ಲಿ ಹೆಣ ಮುಚ್ಚಿರೋದವ ಅನ್ನ ತಿನ್ನಕ್ ನಾನು ನೀ ಬಿಡ್ರಿ ಅದಕ್ಕೆ ನಾವು ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರ ನೀನ್ ಏಳ್ ತಿಂದ್ ನನ್ ಮಕ್ಕುಗಿ ನಾನು ಉಗಿಸ್ಕೊಂತೀನಿ. ನೀನ್ ಏಳ್ ತಿಂದ್ಬಿಟ್ಟಿ ನನಗ್ ಮಕ್ಕುಗಿ ನಾನು ನೋಡೋ ಊಟನ ಬೇಡ ಏನ್ ಬೇಡ ಹೋಗ ನಿಮ್ಮ ಅವು ತಿಂತ ಹೋಗಿ ನೀ ತಾಯಿನಾಕ ಊಟ ಈ ಕುಟುಂಬಲ್ಲ ಶಿವ ನಿಮ್ಮ ಅನ್ನ ತಿನ್ನ ಏಳು ತಿಂದ ನನ್ನ ಮಕ್ಕಳು. ತುಮಕೂರು ಸಮೀಪ ಭೀಮಸಂದ್ರ ಸಮೀಪದ ತುಮಕೂರು ಜಿಲ್ಲೆ ಭೀಮಸಂದ್ರ ಸಮೀಪ ಬೈಕ್ ತಗೋಬಾರ ಸ್ಥಳದಲ್ಲೇ ಸಾವು ಅಂತ ನಾನೆಲ್ಲ ನಿಮ್ಗೇನ ಸತ್ತೋದ್ರನು ಅಂತ ಹೇಳಿ ಫೋನ್ ಮಾಡಿದೆ ಅಂದ್ರೆ ನಾನ್ ಲಲ್ಲಿ. ಅಯ್ಯ ನಿಮ್ಮ ಅವ್ನ್ ತುಳ್ಳಿಗ್ ನಾ ತುಣ್ಯಾಕ ನೀನ್ ತಾಯಿನ ಹಾಕ್ಯ ನಿಮ್ಮ ಅವ್ರು ಎಷ್ಟೊಂದು ಕುಟ್ಸ್ಕೊಂಡಿದ್ದಲ್ಲ ಸುಳ್ಳ ಮುಂದೆ ನಾನೇ ತಗೋಗಲ್ಲ ನೀವ್ ತಾಯಿನ ಹಾಕ್ಯ ಈಗ ಮಾತಾಡ್ತಾ ಇರೋದು ನಾನೇ. ಅಲ್ಲ ನಿಮ್ಗೇನು ಆಗಿಲ್ಲ ತಾನೆ? ಓಯ್ ನಾನೇ ಮಾತಾಡ್ತಾ ಇರೋದು, ನನಗ್ಯಾಕೆ ನಿಮ್ಮ ಅವ್ನ್ ನೆನ್ಸ್ಕೊಳಕ್ ಆಗ್ತದೆ? ನೀನ್ ತಾಯಿನೇ ಹೋಗಿ ನಿಮ್ಮ ಅಮ್ಮನ್ ನೆನ್ಸಿ ಎಲ್ಲ ನೋಡು. ನಾನು ಕೈಯ ಕಾಲ ಮುರಿದೋಗ್ಬಿಡ್ಲಿ ಬೇಕಾದ್ರೆ ನಿನ್ಗೆ ನೋಡ್ಕೊಂತೀನಿ. ನೀನ್ ಹೊಟ್ಟೆ ಮೇಲೆ ಬತ್ತ ಹತ್ಬಿಟ್ಟು ಈಗ ನಿನ್ ಕಳ್ಳೆಲ್ಲ ಈಚೆಗೆ ಬಂದು ಸತ್ತೋಗ್ಬಿಟ್ರೆ ನಿಮ್ಮ ಅವ್ನ್ ಹೆಂಗಿಸ್ಬಿಟ್ರೆ ನೀನ್ ತಾಯಿನ ಹಾಕ್ಯಾಯ ನಿಮ್ಮ ಅವ್ನ್ ತುಳ್ಳಿಗ್ ನಾನು ಊಟ ಮಾಡಕ್ ಹೋಗ್ಬಿಡವ ನೀನ್ ತಾಯಿನ ಹಾಕ್ಯಾನಿ. ಅಲ್ಲ ನೀವು ಈಗ ಹಿಂಗ್ ಹೋಗ್ತಾ ಇರ್ತೀರ ಬಸ್ ಬಂದ ಹೊಡಿತೀನಿ ಕೆಳಗೆ ಬೀಳಿ ಅಂತ ಬುಲ್ಟೆ ಮೇಲೆ ಟೈರ್ ಹತ್ಬಿಡುದು ಮಿಡ್ಲೆಲ್ಲ ಈಟಿಗೆ ಬಂದ್ಬಿಟ್ರೆ ನಿಮ್ಮ ಅವ್ನ್ ತುಳ್ಳಿಚ್ಚಿಗೆ ಬಂದ್ಬಿಟ್ರೆ ಸರಿದೇವ್ರದ್ದು ನಮ್ ಮಂಜುನಾಥ ಸ್ವಾಮಿ ತಿರುಪತಿ ವೆಂಕಟರಮಣ ಸ್ವಾಮಿ ಸರಿವು ಬಳ್ಳಾಪುರನ್ನೇ ನಾನು ಮಾತಾಡ್ತಾ ಇರೋದು ನರಸಿಂಹರಾಜ್. ನೀನ್ ತಿರುಪತಿಗೆ ಅರ್ಧ ಬರ್ಧ ಬೆಟ್ಟ ಹತ್ ಬಂದಿರೋದು ನನಗೆ ಗೊತ್ತಿಲ್ವನಪ್ಪ. ಮತ್ತೀಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರ ಪೂರ್ತಿ ಎತ್ತಿದ್ದೀನಿ. ನೀನ್ ಡೂಪ್ಲಿಕೇಟ್ ನರಸಿಂಹರಾಜ, ನಾನು ಪೂರ್ತಿ ಎತ್ತಿದ್ದೀನಲ್ಲ ನರಸಿಂಹರಾಜ ನಾನು. ಅದಕ್ಕೆ ನಮ್ಗೆ ಸ್ವಾಮಿ ಅಲ್ಲೇ ನಮ್ದು ಜೀವ ತಣ್ಣಗಾಗಿ ಹೋಯ್ತಿ. ಅದೆಂತದು ಜೀವ ಸುಸ್ತಾಗಿ ಹೋಯ್ತಿ ಮದುವೆ ಮಾಡಿ. ನಮ್ಗೆ ಇದು ರೇಗಿಸ್ಬೇಡಿ. ನನಗೆ ನಿನ್ನ ಮದುವೆ ಆಯ್ತಾ ಅಣ್ಣ? ತಿರ್ಗಾ ಮದುವೆ ಆಗಿಲ್ಲ ಯಾರು ನನ್ನ ಕೈನಾಗೂ ಅಲ್ವಾ ಅಣ್ಣ? ಇದ್ ನೋಡಿಲ್ವ ನೀನು ಇದ್ರಾಗ ಜೀ ಕನ್ನಡದಲ್ಲಿ ಸೊಸೆದಿರು 3 ಜನ ಸೊಸೆದಿರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ. ಅಣ್ಣ ನೀನು ಮದುವೆ ಆಗೋಣ ಇನ್ನೊಂದು. ನಮ್ಗೆ ಸ್ವಾಮಿ ಇರಾಕ್ ಮನೆ ಇಲ್ಲ, ಒದ್ಕೊಳಕ್ ರಗ್ಗಿಲ್ಲ. ಅದ್ರಾಗ ನಾವು ನಮ್ಗೆ ಯಾಕೆ ನೀವು ಆಗಂಗಿದ್ರೆ ಇನ್ನೊಂದು ಆಗ್ರಿ. ರಗ್ಗ ಒತ್ಕೊಳಕ್ ರಗ್ಗ ಐತೋ ಏನೈತೋ ಗೊತ್ತಿಲ್ಲ ನನ್ಗೆ. ಅದೈತಿ ತಾನೆ? ಇದು ಟ್ಯಾಪೆ ಒಂದು ಹಳೆ ರಗ್ಗ ನಮ್ಮ ಅಷ್ಟೇ. ಅಲ್ಲಣ್ಣ ನೀನು ರಗ್ಗ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ. ಗಂಡಸ್ಗೆ ಏನಿರ್ಬೇಕು ಅದೈತಿ ತಾನೆ ನಿನ್ ಹತ್ರ? ಈಗ ನಾವು ಅಚ್ಚುಕಟ್ಟಾಗಿರೋದು ನಿನಗೆ ಇಷ್ಟ ಅಲ್ವ? ಯಾರು ನೀನು ಎಷ್ಟು ದೂರ ಹಾಳು ಮಾಡ್ದ ನೀನು? ಬೇಡವಾ ಇಷ್ಟ ದಿನ ತಗ ಒಂದು ರಾಯರ್ ಇಲ್ದಂಗಲ್ಲ ಡೈರೆಕ್ಟಾಗಿ ಸುಟ್ಟು ಹಾಕಿ ರಾಯರಲ್ಲಿ ರೇಡಿ ರಾಯರ್ ಕೇಳು ಹರಿಶ್ಚಂದ್ರ ಕಥೆ ಆಗಿ ಹೋಯ್ತು ನಂದು. ಮಗನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಯ್ಸ ಆಮೇಲೆ ಊರ್ ಬಿಟ್ಟು 3 ಪಟ್ಟೆ ಹೇಳಿಸ್ಕೊಂಡು ಊರ್ ಬಿಟ್ಟು ಹೆರಿಗಿನ ಹಾರ ಹಾಕ್ಸ್ಕೊಂಡು ಹೋಗ್ಬೋತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನ್ ನರಸಿಂಹರಾಜ ಬಳ್ಳಾಪುರ ಏನು ಅಂದ್ರೆ ನಮ್ಮನ್ನ ಅಲೋ ಏನು ಅಂದ್ರೆ ನನ್ಗೆ ಯಾಕೆ ಒಂದ್ ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು ತಾಯಿನಾಕೆ ತಗೊಳ್ಕೊಂಡಲ್ಲ ತುಳ್ಳಿ ಮುಂದೆ. ಅಲ್ಲ ನಂಗೊಂದ್ ಸೀರೆ ಕೊಡ್ಸಲ್ವ ನೀನ್ ಹಬ್ಬಕ್ಕೆ?
ಸೀರೆ ನಾನು ಇದು ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ನೆ ಅವೆಲ್ಲ ಬಿಡು. ನನ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಆಯ್ತು ಬಿಡ್ರಿ. ಆಯ್ತು ಬಿಡ್ರಿ ಅಲ್ಲ, ನೀನ್ ಬಂದ್ ಕುಂಡಿಸ್ಲೇಬೇಕು ಗಣೇಶನ್. ನಾಳೆ ಕುಂಡಿಸ್ತೀಯ ಇಲ್ವೋ ಹೇಳು? ಏನೇನೋ ಜ್ಞಾಪನ ಬಂತೆಲ್ಲ ಮರ್ತೇ ಹೋತಲ್ಲ. ಇಲ್ಲ ಗಣೇಶನ್ ಕುಂಡಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು. ಆಯ್ತಕ್ಕ. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ ಒಂದ್ಸರಿ ಚಿನ್ನು ಅನ್ನು. ಅಯ್ಯ ನಿಮ್ಮ ತುಳ್ಳಿನ ಈ ಮಳೆ ನಿನ್ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟ್ಗೆ. ನಿಮ್ಮ ಮಳೆಗೆ ನಿನ್ ಅದೊಂದು ಅದಕ್ಕೂ ಅನಿಸ್ತೀಯ ನಿಮ್ಮ. ಇಲ್ಲೆಲ್ಲ ಜನ ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದ್ ಸೀರೆ ಕೊಡ್ಸಿ, ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಸ್ ಹೋಗಿದ್ರೆ ಇಬ್ರು ಚೆನ್ನಾಗಿ ಇದ್ ಮಾಡ್ಕೊಂಬದ್ರ. ನಾಳೆ ನಮ್ಮ ಮನೆಯಾಗ ಯಾರು ಇರ್ತಿರ್ಲಿಲ್ಲ. ಏನೋ ಜ್ಞಾಪನ ಬಂದ್ ಮರ್ತೇ ಹೋಗಪ್ಪ. ತಡಿ ನನ್ನ ಮಗಳು ಮಾತಾಡ್ತಾಳಂತೆ. ನಾವು ಬಾಂಬೆ ಗಣಪತಿ ಇಕ್ತಾ ಇದೀವಿ ಬರ್ರಿ. ಇಲ್ಲಿ ನಮ್ದೆ ಗಣಪತಿ ಆಯ್ತು ಅಂತ ಒಟ್ಟು ನಮ್ದು. ಅದೇ ಒಂದ್ ಸೊಂಡ್ಲ ತಂದು ಇಕ್ತೀರಿ ಅಂತೆ. ಅಲೋ ಅಂದ್ರೆ ಮನೆ ಕಟ್ಟಿಸ್ತಿದೀನಿ ಅಂತೀಯ? ಮನೆ ಯಾರ ಕಟ್ಸೋದು? ನಾನೇ ಕಟ್ಸಬೇಕು. ಅವನು ಯಾರು ಕಟ್ಟಿಸ್ತಿರೋದು? ಯಾರ ಕಟ್ಟಿಸ್ತೇವೆ, ನಾವೇ ಕಟ್ತೇವೆ. ಯಾವನ್ನ ಬಿಗ್ ಅದನ್ನ ನೋಡ್ಕೊಂಡ್ ಬೆಂಗ್ಸಿಬಿಡ್ಲ ಚಿನಾಲಿ. ಯಾಕಪ್ಪ ನಿನ್ ಕೈಲಿ ಆಗಲ್ವಾ? ನಮ್ಮ ಸಂಸಾರ ಐತಿ. ನಾನು ಕುಣಗುಲ್ ಹತ್ರ ಬಂದಿದ್ದೀನಿ. ನಾಳೆ ಬಂದ್ಬಿಡು. ಎನ್ನ ಮಾಡ್ಕೊಂಡು ಸೀದಾನ ತುಮಕೂರು ಟೌನ್ ಸರ್ಕಲ್ ಬಂದ್ಬಿಡು. ಟೌನ್ ಸರ್ಕಲ್ ಬಂದ್ರೆ ನಾಮದ ಚಿಲ್ಮೆಗೆ ಹೋಗ್ಬಿಡೋಣ. ಚಿಲ್ಮೆಗೆ ಹೋಗ್ಬಿಡೋಣ. ಅದೇ ಕಾರಲ್ಲಿ ಏನೋ ಬೇಕಾದ್ರೆ ಮಾಡ್ಬೋದು ಅಂದಲ್ಲ. ಅಲ್ಲಿ ಯಾರು ಕೇಳಲ್ವಾ? ಇಲ್ಲ ಅಲ್ಲಿ ಯಾರು ಇರಲ್ಲ ತಾನೆ? ಇರ್ತಾರೆ. ಇವ್ರು ಹಸ್ಬೆಂಡ್ ಅನ್ನೋದು. ಇದು ಇಂಗ್ಲಿಷ್ ನಾಗೆ ಹಸ್ಬೆಂಡ್. ನಮ್ಮ ಹಸ್ಬೆಂಡ್. ನಾವು ದೇವಸ್ಥಾನಕ್ಕೆ ಹೋಗ್ತಿದೀನಿ ಅನ್ಬೇಕಾ? ಡ್ರೆಸ್ ಹಾಕೊಂಡ್ ಬಂದಿದೀನಿ, ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ಇದು ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿ ಬರ್ನ್ ಹರ್ಕೊಂಡ್ ಹೇಳಿ ಸೆಂಟ್ರಿಗೆ. ಏನು ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿದೆ, ಬರ್ನ್ ಹರ್ಕೊಂಡ್ಬಿಡ್ತೈತಿ ಇದು ಡ್ರೆಸ್. ಯಾಕೆ ಅರ್ಧ ಆಗ್ತೀಯಾ? ಅದು ಕಾಸ್ಟ್ಲಿ ಡ್ರೆಸ್. ಅದು ಕಾಸ್ಟ್ಲಿ ಡ್ರೆಸ್ ಎಲ್ಲ ಬಿಚ್ಚಬೇಕಾ? ನಾನು ಫುಲ್ ಬಿಚ್ಚಬೇಕಾ? ಏನೋ ಎಷ್ಟ ಸಾಹೇಬ್ರೆ? ಹಲೋ, ನಿಂಗ್ ರೇಷ್ಮೆ ಶರ್ಟ್ ತಗೊಂಡು, ರೇಷ್ಮೆ ಪಂಚೆ ತಗೊಂಡು, ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ. ಬಾಳೆಹಣ್ಣು ತಗೊಂಡು, ಹೂವ ತಗೊಂಡು, ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ. ಹಂಗೆ ಕೇಕ್ ತಗೊಂತೀವಿ. ಅಂಡರ್ವೇರ್ ತಗೊಂತೀನಿ. ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ದು? 195 100 ಅಂತ ಅಂತಾರೆ. 100 ತಾಡ್ರಿ ಫ್ರೀ ಇರ್ತೈತಿ ಅಂತ ಅಂತಾರೆ. ಅದ್ರಾಗೆ ಎಂತ್ರಾಗೆ ಅಂಗಡಿ ಹೋದ್ರಿ 100 ತಗೊಂತೀನಿ. ಸೀರೆ ತಗೊಂತೀನಿ. ಸೀರೆ ತಗೊಂಡ್ಬಿಟ್ಟು ಬರ್ಬೇಕಾರೆ ಹಂಗೇನೆ ಕೇಕ್ ತಗೊಂಡು ಅಲ್ಲಿ ಕಟ್ ಮಾಡಿಸ್ಬಿಡೋಣ. ಕಟ್ ಮಾಡಿಸ್ಬಿಟ್ಟು ಎಂಗೇಜ್ಮೆಂಟಿಗೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದ್ ದಾರ ತಗೊಂತೀನಿ, ಗಂಧದ ದಾರ. ಅವ್ರಿಗೊಂದು ನಿಂಗೊಂದು ಹಾಕ್ತೀನಿ. ಆಮೇಲೆ ನಿಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಡ, ನಿಧಾನ ಕೇಳ್ತಿದ್ದೆ. ತಲೆನೋ ಬಂದಂಗ ಆಗತ್ತೆ. ನಿಂಗೆ ಬತ್ತಿದಂಗೆ ನಾಳಿಕೆ ಎಂಗೇಜ್ಮೆಂಟ್ಗೆ ಗಂಡು ಹೆಣ್ಣು ಆ ಕಡೆ ನಿಲ್ಸ್ತೀವಲ್ಲ, ಅವಾಗ ನಿನ್ಗಿಕ್ಕಿ ಒಂದ್ ಹಾರ ಹಾಕಿಸ್ತೀವಿ. ಗಂಧದ ದಾರ ಹಾಕ್ಬಿಟ್ಟು ನಿಂಗೆ ಪೇಟ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ. ನಾಳಿಕ ಇವತ್ತಲ್ವ ಎಂಗೇಜ್ಮೆಂಟ್? 10:30ಗೆ ಎಂಗೇಜ್ಮೆಂಟ್. ಇವತ್ತ ನಾಳಿಕ ದೊಡ್ಡಪ್ಪ? ನಾಳೆ. ಮತ್ತೆ ಇವಾಗ ರೈಲಾಗ ಬರ್ತಾ ಇದೀವಿ ನಾವು. ಅಲ್ಲೇ ಇದ್ಬಿಟ್ಟಿದೀವಿ. ಬರ್ರಿ, ಅಲ್ಲೇ ಭದ್ರಾವತಿಯಿಂದ ಬರೋದೇ ಹೋಗೋದು ಒಂದಿನ ಆಗುತ್ತೆ. ಹಂಗಾಗಿ ಬಂದು ರಾತ್ರಿ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮಾದಂಗ ಅಲ್ವಾ? ಟ್ರೈನಿಗೆ ಬಂದು ಸೀದಾ ಫೋನ್ ಮಾಡಿ ತಿದ್ ಬರ್ತಾನೆ. ಇಲ್ಲ, ಅಲ್ಲೇ ಬರ್ತಾ ಇದೀವಿ. ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ. ನೀನ್ ಯಾರು ಇದು ರೂಪ ಅಲ್ವಾ? ಹಿಂಗ್ ಮಾತಾಡ್ತೀಯಾ? ಅಲ್ಲ ದೊಡ್ಡಪ್ಪ, ಈಗ ನಮ್ಮ ಮಾಮ ಆಗ್ಬೇಕು ನಾನು. ಮಾಮ ಅಂದ್ರೆ ಮಾಮನೇ, ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪನೇ. ಸುಮ್ಮೀರ್ ನೀನು. ಇವ್ರು 300 ಅಲ್ಲ 380 ರೂಪಾಯಿ 350 ರೂಪಾಯಿ ಇದು ಎಲ್ಲಿ ಕೊಡ ಅಕ್ಕೈ ಕೈಲಿ? ಅಕ್ಕೈ ಸ್ನಾನ ಮಾಡ್ತೈತೆ. ಟ್ರೈನು ಅಂತ ಅಲ್ಲೇ ಟ್ರೈನಾಗ ಸ್ನಾನ ಮಾಡ್ತಿರೋದು. ಇದು ಮಾತ್ರಿ ಕಾರಣ ಮಾಡ್ತಾವ ಇವಾಗ. ನಾಳೆಗ್ ಮನೆ ಕಳ್ಳಿ ಅಂತ ಮಾತ್ರಿ ಕಾರಣ ಮಾಡ್ತಾವ್ರ. ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ,
ಇದು ಕುಡ್ತಕ್ತಿ ಮುನ್ಸೂಚನೆ, ಇದು ಕುಡ್ತಕ್ತಿ. ಅಲ್ಲ ನಮ್ ಮಾಮ ತಿರ ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ಕೆ ಮುನ್ಸೂಚನೆ. ಮಾಮ ಓ ರೈಲಾಗೆ ಸ್ನಾನ ಮಾಡದೆ ನೀನು ಟ್ರೈನಾಗೆ ಸ್ನಾನ ಮಾಡಕ್ಕೆ ನೀ ಸಿಕ್ಕವ ನೀನು. ಇಲ್ಲಿ ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ಇಲ್ಲ ಈಗ ಇಕ್ಕೋರೆ ಇದು ನೋಡಿ ಅಂಗಡಿಯರ್ ಕೈ ಕೊಡ್ತೀನಿ, ಸೈಜ್ ಎಷ್ಟು ಅಂತ ಹೇಳು. ಹಲೋ ಅದು ಹಲೋ, 96 kg. ಏನ್ 96 kg? ಒಂದ್ ತೂಕ 96. ಅಲ್ಲ ರೀ, ನಿಮ್ ಅಂಡರ್ವೇರ್ ಸೈಜು. ಅಂಡರ್ವೇರ್ ಅಂದ್ರೆ ಕಾಚಾ ನಮ್ದು ನಾವು ಇಕ್ಕೇಳ ಕಾಚನ. ಇದು 95 ಆದ್ರೂ ನಡೀತೈತೆ, 100 ಆದ್ರೂ ನಡೀತೈತೆ. 100. ಆಮೇಲೆ ಬನೀನು ಬರೀನ 95, 100 ಅಂತ ಕೊಡ್ತಾರೆ. ಹೌದಾ? ಆಯ್ತು. ಎಲ್ಲ ತಾಣಕ್ ನೀವ್ ಯಾರು ಅನ್ನೋದು ಅಲ್ಲ, ಅದನ್ನ ತಗೊಂಡು ಇದು ಬೇಕಣ್ಣ ನಿಮ್ಗೆ? ಏನ್ ಹೇಳು? ಇದು ಏನಪ್ಪ ವಿಸ್ಪರ್? ಇಲ್ಲ, ನಾವು ಮುದ್ದೆ, ರಾಗಿ ಮುದ್ದೆ, ಆಮೇಲೆ ಸೊಪ್ಪಿನ ಸಾರು ಎಲ್ಲ ತಿನ್ನಲ್ಲ ನಾವು. ಅಲ್ಲ ವಿಸ್ಪರ್ ಬೇಕಾ ಪಾಕೆಟ್? ಯಾಕ ಒಳ್ಳೆ ಮುದ್ದೆ ಮಾಡ್ತಾರ ಮನೆಗೆ, ಆಮೇಲೆ ಇದು ನಾವು ಹೋಟ್ಲ್ ಊಟ ತಿನ್ನೋದಿಲ್ಲ ನಾವು. ದೇವ್ರ ಬಂತು, ದೇವ್ರ ಬಂತು, ದೇವ್ರ ಬಂತು, ಉಯ್ ದೇವ್ರ ಬಂತು, ದೇವ್ರ ಬಂತು, ದೇವ್ರ ಬಂತು, ದೇವ್ರ ಬಂದೈತೆ ಮಾಮ. ಅಲ್ಲೇ ಪೂಜೆ ನಡೀತಾ ಐತೆ. ಯಾಕೆ ಪೂಜೆ? ದೇವ್ರ ಬತ್ತೈತೆ, ದೇವ್ರ ಬತ್ತೈತೆ. ಅಷ್ಟು ಇವಳು ಶಾಂತಿ ಮೇಲೆ ದೇವ್ರ ಬತ್ತೈತೆ. ಏನು ಇಲ್ಲ, ನನಗೇನ ಹುಚ್ಚಿಡಿ ಅಂತ ಕಾಣ್ತೈತೆ. ದೇವ್ರ ಬಂತು, ದೇವ್ರ ಬಂತು. ನನಗೆ ಇದು ಏನು ಏನೇ ಇದು ಹೆಂಗ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ದೇವ್ರ ಬಂತು, ದೇವ್ರ ಬಂತು. ಬಳೆ ಹೊಡೀರಿ, ಗಂಟೆ ಹೊಡೀರಿ. ಕಿವಿ ಹೊಡೆದ್ ನನಗೆ ದಡ ಮಾಮ. ದೇವ್ರ ಬಂತು, ದೇವ್ರ ಬಂತು. ದೇವ್ರ ಬಂದ್ಬಿಟ್ಟಿ ಆರೆಲ್ಲ ಹಾಕ್ಸ್ಕೊಂಡು ಓಂ ಭಜಾಕರಂ ಭಂ. ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನಗೆ ಒಳ್ಳೆ ಒಳ್ಳೆ ಪುರಸ್ಕಾರಗಳನ್ನು ಮಾಡಿ, ನಿನಗೆ ಒಳ್ಳೆ ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡಿ, ಇವತ್ತು ಅಮಾವಾಸ್ಯೆ ಆಳ ಅಮಾವಾಸ್ಯೆ ವಿಘ್ನ ವಿನಾಶಕವನ್ನು ಮಾಡಿ ನಿನಗೆ ಪೂಜೆಯನ್ನು ಮಾಡಿ ನಿನಗೆ ಒಳಿತಾಗ ಮಾಡಬೇಕಾದ್ರೆ ಒಂದು ದುಷ್ಟಶಕ್ತಿನ ಒಂದು ಅಡ್ಡಕ್ಕೆ ಬಂದು ಆ ದುಷ್ಟಶಕ್ತಿಯನ್ನು ನಾನು ಹೊರತೋಡಿಸಿ ನಿನಗೆ ಒಳ್ಳೆಯದನ್ನು ಮಾಡಿ ಇವತ್ತು ನಿನಗೆ ಸಕಲ ಸೌಭಾಗ್ಯ ಸಮೃದ್ಧಿ ಎಲ್ಲ ಮಾಡಿ ಐಶ್ವರ್ಯ ಧನ ಲಾಭ ಮತ್ತು ಆಯಸ್ಸು ಧೈರ್ಯ ಲಾಭ ಶಕ್ತಿ ಮುಕ್ತಿ ಮತ್ತು ಮನೆ ಮಠ ಮಂತ್ರಗಳಿಂದ ನಿನ್ನೆಲ್ಲ ಶಕ್ತಿಗಳನ್ನೆಲ್ಲ ತೃಪ್ತಿ ಮಾಡಿ ನಿನಗೆ ತೃಪ್ತಿಯಾಗಿ ಇರ್ಬೇಕು ಅಂತ ಹೇಳಿ. ನಮ್ಮ ಒಂದೊಂದೇ ಅಕ್ಷರ ನನ್ನ ಬಿಟ್ಟು ಹೇಳಬಲ್ಲ ಇವನು. ಅಮ್ಮ ನಾಡ 3 ಮಾತಾಡ್ರೆ ನನಗೆ ಹೊರಗೋಗಂಗಾಗುತ್ತೆ ಉಸಿರು ಕಟ್ಟಿ. ಎಲ್ಲಾ ವರ್ಕ್ ಮಾಡ್ಕೊಡಂಗಿದ್ರೆ ಅವನೇ ಶಾಸ್ತ್ರ ಹೇಳಕ್ ಬರೋಣ, ಎಲ್ಲಾರ್ಗು ಒಳ್ಳೇದ್ ಮಾಡಂಗಿದ್ರೆ. ಓಂ ಭಜಕ್ಕಳಂ ಭಂ 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 ಹಲೋ ಯಾರು ಸ್ವಾಮಿ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟಿಲ್ಲ ಹೇಳಿ ಸ್ವಾಮಿ. ನಮ್ಮ ಆಗ್ತದೆ ಅಮಾವಾಸ್ಯೆ ಎದ್ರಿಗೆ ಆಗ್ತದೆ. ಏನ್ ಹೇಳಿ ಹೆಂಗ್ ಒಂದೇ ಸಮ ಕೇಳ್ಬಿಟ್ರೆ ನಾವ್ ಏನು ಅಂತ ತಿಳ್ಕೊಳ್ಳೋಣ, ಒಂದರ ಅರ್ಥ ಆಗಲ್ಲ ನಮ್ಗೆ. ನಿನ್ನ 2 ತಿಂಗಳಿಂದ ನಿನ್ನ ಹೊಟ್ಟೆ ಊದಿಕೊಂಡು ನಿನ್ಗೆ ತುಂಬಾ ನಷ್ಟವಾದ ಸಾವು ಸಂಭವಿಸುವಂತ ಕಾಯಿಲೆ ಬಂದಿದೆ, ನಿನಗೆ ಗೊತ್ತಾನೋ? ಶಾಸ್ತ್ರ ಕೇಳೋದು ಬೇಡ, ರಾತ್ರಿಗೆ ಎತ್ತೊಳ್ಳೆ ನಿದ್ದೆನೆ ಬರಲ್ಲ. ಕಂದ ಅಯ್ಯೋ ಕಿವಿ ತಾಯಿ ಯಾರು ಫೋನ್ ಮಾಡದ್ಬಿಟ್ಟು ನನಗೇ ಮಾಡ್ತಾನಲ್ಲ ಈ ಸ್ವಾಮಿ. ನಮ್ಮ ಕೊರೋನಾ ಬಂದಿತ್ತು ಅಂತ ತಿಳ್ಕೊಂಡ್ವಿ ನಾವು. ಅಮಾವಾಸ್ಯ ಗ್ರಹಣದ ನಂತರ ಇವತ್ತು ರಾತ್ರಿ 12:30ಕ್ಕೆ ನಿನ್ನ ಸನ್ನಿವೇಶಗಳನ್ನು ದೂರ ಮಾಡಿ ಆ ಮಾತೆಯನ್ನು ಆಹ್ವಾನಿಸಿ ನಿನ್ನ ಕಷ್ಟಗಳೆಲ್ಲ ದೂರ ಮಾಡಿ ನಿನಗೆ ಒಂದು ಹಂದಿಯನ್ನು ತಂದು ಕೊಯ್ದು ನಿನಗೆ ಚಂಡಿ ತಾಯಿಗೆ ಆಹುತಿಯನ್ನು ಕೊಟ್ಟು ನಿನಗೆ ಒಳ್ಳೇದು ಮಾಡಿರ್ತಕ್ಕಂಥ ನಾನು ಪೂಜಾರಿ ನಮ್ಮ ಶತ್ರುಗಳನ್ನೆಲ್ಲ ಕ್ಷಮ ಮಾಡಿದರಿದೆ. ನಿನ್ನಂತ ಶತ್ರುಗಳನ್ನೆಲ್ಲ ನಾಶ ಮಾಡಿದರಿದ್ದರೆ ನಾನು ಸುಂದ ಪಡಗರನೇ.
ನಿನ್ನ ಚಿಕ್ಕ ಹೋಗಂಗ ಕುಂತಿಯಲ್ಲ ನೀನ್ ಚಿಕ್ಕದಾಗ ನನ್ ದೇವ್ರು ಹುಟ್ಟಿಸಿದ ಹೆಂಗನ ಮಾಡ್ಲಿ ನೀವೇ ನನ್ ಚಿಕ್ಕ ಹೋಗ ಮಾತಾಡ್ತೀಯಲ್ಲ ನಾನು ಒಂದೇ ಸಮಕ್ಕೆ ಉಸಿರು ಕಟ್ಟ ಆಗುತ್ತೆ ನನಗೆ. ನನ್ನ ಮಾತನ್ನು ಧಿಕ್ಕರಿಸಿ ಮಾತನಾಡುತ್ತಿರುವ ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನಗೆ ಒಳ್ಳೇದಾಗಕ್ಕಿಲ್ಲ, ನಿನ್ಗೆ ಒಳ್ಳೇದಾಗಕ್ಕಿಲ್ಲ. ಯಾಕೆ ಜಮೀನ್ ಮಾಡ್ಕೊಂಡಿದ್ದೀನ ಅಥವಾ ನಿಮ್ ಮನೆ ಬೆಂಕಿ ಇಕ್ಕಿದೀನ? ಬರೀ ಎಲ್ಲ ಕೆಟ್ಟದ್ದು ಮಾಡಿ ನಮ್ಗೆ ಕೈ ಹೊತ್ತು ಕೊಟ್ಟಾರ ₹1 ಕೊಡ್ದಂಗ ಆಗೋತು. ಅದೇ ಅಡಿಗೆ ಏನೋ ಬೇದಿಗೆ ಇದೆ ನೋಡ್ ಕೂಗಿ ನೀವು ಟಿಕಾರ್ದು ಊರ್ ಬರ್ಲಾದಂಗ ಕೂಗ್ಯಂತೀಯ. ಯಾರು ಸಾಲ ಕೊಡೋರು ಅಂತ ಕೂಗ್ತಾರಲ್ಲ ಹಂಗೆ. ತಾಯಿ ಅಮ್ಮ, ನಮ್ಮ ಹೊಲ್ದಾಗ ಇದೆ ಅಮ್ಮ ಐತೆ ಅಜ್ಜಿ ಐತೆ ನಮ್ಮ ಹೊಲ್ದಾಗ ಇದೆ ಅಮ್ಮ ಅಮ್ಮ ಅಮ್ಮ. ನೀರಪ್ಪ ಹಾಕ್ತಂಗ್ ಕುಡ್ದ್ಬಿಟ್ಟವನ್ನ ಗುಡ್ರದಾಗ. ಕಂದ ಕಂದ ಕಂದಗ ನಿಮ್ಮ ಅಮ್ಮನು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎಲ್ಲಿ ಇದ್ದೀವ ಅಲ್ಲಿ ತಾಮ ನಿನ್ಗೆ ಮಾಟ ಮಾಡಿಬಿಡ್ತೀವಿ. ನಂದು ಕಷ್ಟದಲ್ಲಿ ಒಂದು ಮಿಟ್ಟದಲ್ಲಿ ನಿನ್ನ ಪೂಜೆ ಪುನಸ್ಕಾರ ಮಾಡಿ ಮಾಡಿ ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ನಿನಗೆ ಒಳ್ಳೆದಾಗಬೇಕು ಅಂತ ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ನಿನಗೆ ಮುನ್ನಾಡಿ ಮಾಡಿಕೊಂಡು ನೀನು ಹಿಂಗೆ ಮಾಡಿಕೊಂಡು ನೀನು ತಲೆ ಮಾಡಿಕೊಂಡು ನೀನು ತಲೆ ಬರೋದಕ್ಕಿಂತ ಹೊಟ್ಟೆ ಬರೋದಕ್ಕಿಂತ ಅಂತ ನಿಮ್ಗೆ ನಿಮ್ಗೆ ಒಳ್ಳೆದಾಗಬೇಕು ಅಂತ ನಾನು ಕಷ್ಟಪಟ್ಟು ಮಾಡಿ ನಿನ್ನ ಮಗನ ಮದುವೆ ಮಾಡಿ ನಿನಗೆ ಹೆಂಡತಿಗೆ ಸುತ್ತುಂಬ ವ್ಯಾಪಾರ ಆಗಂಗೆ ಮಾಡಿ ನಿನಗೆ ಒಳ್ಳೆ ಕೆಲಸ ಆಗಂಗೆ ಮಾಡಿ ಮತ್ತು ಮಗಳಿಗೆ ಒಂದು ಬೇರೆ ಕಡೆ ಸಂಬಂಧ ನೋಡಿಕೊಂಡು ಕೊಟ್ಟು ನಾನು ತುಂಬಾ ಚೆನ್ನಾಗಿ ಪೂಜೆ ಪುನಸ್ಕಾರಗಳು ಮಾಡಿ ನಿನಗೆ ಅಲ್ಲಿಂದ ಅಯ್ಯಪ್ಪ ಕೆಟ್ಟಿ ನನ್ 3 ಮಾತಾಡುವಾಗ ಉಸಿರು ಕೆಟ್ಟದಂಗ ಆಗುತ್ತೆ. ನೋಡ ಭಗ 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 ಅಂತ ಅಂತಾರಲ್ಲ ಯಾವಾಗ್ಲೂ ಮಾತಾಡ. ಇನ್ನೆಷ್ಟು ಕುಡ್ದಿರ್ಬೇಕು. ಯಾರನ್ನ ಹಿಡ್ಕೊಂಡಲ್ಲಿ ಪಕ್ಕದಾಗ ಹಂಗಿಂಗೆ ಬರ್ತಾನ ಚೆಚ್ಬಿಟ್ರಪ್ಪ ಅವನಿಗೆ. ಇನ್ನು ಅವನಿಗೆ ಗಾಳಿ ಹಿಡ್ದಾಗ ಈಗ ಸ್ವಾಮಿನ ಯಾರು ಕಾಣ ನಂಗೆ. ನಾನು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿ ಸಾವಿರಾರು ವರ್ಷಗಳಿಂದ ಕೂತು ತಪಸ್ಸನ್ನು ಮಾಡಿದ ತಾಯಿಯನ್ನು ಆಹ್ವಾನಿಸಿ ಅಲ್ಲಿ ನಾನು ಕೇಳಿದಾಗ ನನ್ನ ಭಕ್ತರಿಗೆ ಯಾಕೆ ತಾಯಿ ಇಂಥ ಕಷ್ಟವನ್ನು ಕೊಡ್ತಿದ್ದೆ ಅಂತ ಕೇಳಿದಾಗ ತಾಯಿ ನನ್ನ ಮಗನಿಗೆ ಪೂಜೆ ಪುರಸ್ಕಾರಗಳನ್ನು ಕೊಡ್ತಿಲ್ಲ. ನಾನು ನಿನಗೆ ಹೇಳಿದ್ರೆ ನೀನು ಈ ಅಮಾವಾಸ್ಯೆಯಿಂದ ತಾಯಿ ಹತ್ರ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರೀ ತಕ್ಷಣ ಕರ್ಮನ ಕ್ಯಾಯ ಹೋಗಪ್ಪ ತೋ. ಅಯ್ಯೋ ನಮ್ಮನ್ನ ಇದು ಬೇಡ, ನಮ್ ಮಂದಿಯವ್ರೆ ಸಾಕು ಸ್ವಾಮಿ. ನನಗೆ ಫೋನ್ ಮಾಡ್ಬೇಡ್ರಿ, ನಿಮ್ ಮನೆ ಹಾಳಾಗೋಗ. ನೀನ್ ಸ್ವಾಮಿ ಇನ್ನಿಂದ ಇದೊಬ್ಬ ಮಾತ್ರ ಎಲ್ಲ ಖಾಲಿ ಆಗು, ಅಂಗಡಿಗೆ ತಂದಿದ್ದವು ಖಾಲಿ ಅದು, ಇಲ್ಲಿ ನಾನ್ ತಂದಿದ್ದವು ಖಾಲಿ ಅದು. ಮಶಾಲ ಜಗುಳಿ ಮಾಡ್ದಂಗ್ ಮಾಡ್ತಿಲ್ಲ ನೀನ್ ತಾಯಿ ಸ್ವಾಮಿ. ನೀನ್ ನನಗೆ ಇನ್ನೇನ ಫೋನ್ ಮಾಡ್ರಿ ನೋಡು, ಹಳೆವು ನಿನ್ನಿಂದ ನಾನ್ ನಾಳಾಗೋದೆ, ನಿನ್ನಿಂದ ನಾಳಾಗೋದೆ. ಫೋನ್ ಇದು ಮಾತಾಡಿ ನಾಳೆಗೇನೆ ಇಲ್ದಾಗ ಆಗೋತ್ ನನ್ಗೆ. ಕಂದ ಕಂದ ನೀನ್ ಸಿಕ್ಬಿಟ್ರು ನನ್ ಕೈಗೆ ಒಂದು ಇಲ್ದಾಗ ಆಗೋದ ನನಗೆ. ಏನು ಕೂದಲುಗಳು ಯಾಕೆ ಮಂಡ್ಯ ಕೊಟ್ಟಿಲ್ಲ ಮೊನ್ನೆ ಧರ್ಮಸ್ಥಳಕ್ಕೆ ನೀನು? ಅದಲ್ಲ ನನ್ ತಲೆ ಕೆಲಸ ಮಾಡಿ ಇಕ್ರೆ. ಕಂದ ಊರಾಗೆಲ್ಲ ಅವಳು ತಕ ಹೋಗಿ ತಿರ್ಕೊಂಡು ಇದ್ಬಿಡು, ಅವಳು ತಕ ಹೋಗಿ ಅಂತ ನಿಮ್ ಮನೇಲಿ ಬಿಟ್ಟಾರ ನಿಮ್ ಹೆಂಗಸ್ರು. ಕೊಡ ಫೋನು. ನಾವು ಪುಣ್ಯಸ್ಥಳಕ್ಕೆ ಹೋಗೋದು ನಿಮ್ಮಂತರ ಕೆಲಸ, ನಿಮ್ಮಂತರ್ಗ ಅವೆಲ್ಲ ಕೆಲ್ಸಗಳು ಅಲ್ಲ ಕಣ್ಣೆತ್ತು ನೋಡಲ್ಲ ನಾವು. ಕಣ್ಣೆತ್ ನೋಡಿ ಎಲ್ಲಿ ನೋಡಿದ್ಯಾ ನೀನ್? ಬರೀ ಸೀರೆ ಎತ್ ನೋಡಿದ್ಯಾ ಬರೀ ಜಾಸ್ತಿ. ಸ್ವಾಮಿ ತಾಯಿ ಜಗಸಿಕಂದೂರ್ ಚೌಡೇಶ್ವರಿ ಚಾಮುಂಡೇಶ್ವರಿ ಸೋಲ್ದಪ್ಪ ಕದೆ ನಶೆ ಸ್ವಾಮಿ ಕಾಪಾಡೋ ಒಡ್ಡದ್ ಮಾಡ್ತಾರವ. ನನ್ ಮ್ಯಾಲ್ ನಿನ್ಗೆ ಏನಾಗೈತೆ, ಏನ್ ಬಡ್ದೈತೆ, ಯಾವಳ್ ನಿನ್ಗೆ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ. ನನ್ನ ಯಾಕೆ ಈ ತರ ಮಾಡ್ತಿದ್ಯಾ? ನನ್ ಯಾಕೆ ಮರ್ತ್ಬಿಟ್ಟಿದ್ಯಾ ನೀನು? ಇಲ್ಲಮ್ಮ. ಯಾರು ಹೇಳಿ ನೀವು? ನಾನ್ ನರಸಿಂಹರಾಜು. ನರ್ಸ ನನ್ ಪೂರ್ತಿ ಹೆಸರು ನರ್ಸ ಅಲ್ಲ, ನರಸಿಂಹರಾಜು. ನಿನ್ನ ಹೆಸರು ಪೂರ್ತಿ BN ನರಸಿಂಹರಾಜು, ಲೇಟ್ ನರಸಿಯಪ್ಪ. ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ಕಿವಿಗೆ 2 ವಾಲೆ ಹಾಕೊಂಡಿದೆ, ಕಪ್ಪು ಯೂನಿಕಾರ್ನ್ ಗಾಡಿ ಓಡಾಡ್ತೀಯಾ. ಆಮೇಲೆ ಗಣೇಶ ಇದ್ದಂಗಿದ್ಯಾ. ತುಮಕೂರಿಂದ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ, ಆಗಲಗುಂಟೆ, ಪಳ್ಳಿ ಎಲ್ಲ ಓಡಾಡ್ತೀಯಾ. ಆಮೇಲೆ ಅವಾಗ ಟೂರ್ ಹೋಗಿ ಬರ್ತೀಯಾ. ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ, ಆಮೇಲೆ ಗೊಲ್ರಾಮನ್ ಮನೆ ನೋಡ್ಕೊಂಡಿದ್ಯಾ. ನಂಗೆಲ್ಲ ಗೊತ್ತೈತೆ. ನಾನ್ ನಿಂಗೆ ಯಾರಿಗ್ ಮಾಡಿದ್ರ? ನಮ್ಗೆ ತಲೆ ತಿಂತೀರಾ? ನಾನು ಕಿಲಿ ಕೋಮ್ಲಾ. ಕಿಲಿ ಕೋಂಬ್ಲಕ್ ನಾನ್ ಪುಣ್ಯಕ ನಿಮ್ಮಮ್ಮನ್ ಕೋಂಬ್ಲಕ್ ನಾ ಶಾಟ ಯಾಕ ಯಾರ ಕಿಲಿ ಮಾಡು, ನನ್ಗೆ ಯಾಕೆ ಮಾಡಿದ್ಯಾ? ನೀನು ನನ್ ಕಿಲಿ
ನೋಡು ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ, ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ. ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ, ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗಿರಿ. ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ, ಒಂದ್ ದಿವಸ ನೀನ್ ಇರು. ಇಬ್ರು ಕೊಲೆ ಮಾಡ್ಕೊಂಡು ಸತ್ತು ಹೋಗ್ಲಿ ಅಂತಲ್ಲ ನೀನ್ ತಾಯಿನ. ನಿನ್ ತಾಯಿನ ಇಬ್ರು ತಡಿಯಪ್ಪಿ ತಡಿ, ಇಬ್ರು ಯಾಕೆ ಕೊಲೆ ಆಗ್ಬಿಡ್ತೀರಾ? ನಿನ್ನಂತರಿಂದಲೇ ಎಲ್ಲ ಜನ ಜೈಲು ಪೈಲು ಸೇರೋದು. ತಡಿ ತಡಿ ಒಂದ್ ನಿಮಿಷ, ಏನಕ್ಕೆ ಅಷ್ಟೊಂದು ಸಿಟ್ಟು ಮಾಡ್ಕೊಂಬೇಡ ನೀನು. ಕೂಲ್ 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 ಕೂಲಿಂಗ್ ನಾನು ತೋಲ್ಟಿಕ್ಕ. ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ? ನಮ್ಗೈತೆ ಸಂಸಾರ ಐತೆ ಎಲ್ಲಪ್ಪ? ಎಲ್ಲ ಐತೆ. ನಮ್ಮ ಜೀವನ ನಾವು ಮಾಡ್ಕೊಂಡಿದ್ವಿ. ಇನ್ನು ಇಬ್ರು ಬಂದು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗೋಗ್ಲಿ ಅಂತಲ್ಲ. ಏನ್ ಇಬ್ರು ಏನಕ್ಕೆ ತಿಳ್ಕೊಂಡ್ ಸದೋಗ್ತೀರ? ಇಬ್ರು ಅನುಸರಿಸ್ಕೊಂಡು ಒಂದ್ ದಿವಸ ಅವ್ನ್ ಮನೆ ಕಂಡ್ಲಿ, ಒಂದ್ ದಿವಸ ನೀನ್ ಮನಿಕೋ, ಒಂದ್ ದಿವಸ ಅವ್ನ್ ಬರ್ಲಿ, ಒಂದ್ ದಿವಸ ನೀನ್ ಬರೋದ್ ಬೇಡ. ಸಂಸಾರ ಮಾಡ್ಕೊಂಡು ಕ್ಲೀನ್ ಆಗಿ ಹೋಗ್ರಿ. ತಿಂಗ್ಳಿಗೆ ನೀನ್ 30,000 ಕೊಡು, ಅವ್ನ್ 30,000 ಕೊಡ್ಲಿ. 30,000 ಇಲ್ಲಿ ಮನೆಗೆ ತೊಟ್ಟಿಗ್ತೈತೆ. ನೀವು ಮಳೆ ಬಂದ್ರೆ ಮನೆ 30,000 ಕೊಡಕ್ ಇಲ್ಲಿ ನನ್ಗೇನಂತ ಇರೋದು. ಹಲೋ, ಇರೋದಲ್ಲೇ ತಾಂತಿದ್ದೆ ಸರ್. ಓಂ ಗುರುಭ್ಯೋ ನಮಃ. ಸ್ವಾಮೀಜಿ ಹೇಳ್ತಾರೆ, ಒಂದು ಮಾತನ್ನು ಕೇಳು ಆಯ್ತಾ? ನೋಡು, ವಿಳ್ಯದೆಲೆ ಮಾಡ್ಕೊಂಡ್ ಬಂದಿಯ ಲಕ್ಷ್ಮಿ. ಒಳ್ಳೇದು ಸ್ವಾಮಿ, ಒಳ್ಳೇದು. ವಿಳ್ಯದೆಲೆ ಮಾಡ್ಕೊಂಡ್ ಬಂದ್ರ ಸ್ವಾಮಿಗಳು ಯಾರು? ಒಳ್ಳೇದು, ಅದೆಲ್ಲ ಒಳ್ಳೇದಾಗುತ್ತೆ. ನನಗೂ ಯಾಕೋ ರಾತ್ರಿಯಿಂದ ಹಂಗೆ ಆಗ್ತಾ ಇದ್ದೀನಿ. ಯಾಕೋ ಒಂದ್ ಸ್ವಲ್ಪ ಗ್ಯಾಸ್ ಟ್ರಬಲ್. ಹೇಳಿ ಸ್ವಾಮಿ, ಆಮೇಲೆ ಮಾಡ್ತೀನಿ ಸ್ವಾಮಿ ನಾನೇ. ಯಾರ ಮಾಡ್ಬಿಟ್ಟಾರೆ ಸ್ವಾಮಿ ಪರಮಾತ್ಮ, ಯಾಕೋ ಹೊಟ್ಟೆ ಆರೋಗ್ಯನೇ ಸರಿ ಇಲ್ಲ ಈಗ. ಮಗ ಹಲೋ, ಇದೊಂಚೂರು ಗುಡಿಸ್ತೀಯ? ಅಷ್ಟು ಓದಿಸಿ. ಹಲೋ, ಆಮೇಲೆ ಮಾಡಿ ಸ್ವಾಮಿ, ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಇಲ್ಲ, ಯಾಕೋ ಆರೋಗ್ಯ ಸರಿಯಾಗಿಲ್ಲ, ಆಮೇಲೆ ಮಾಡಕ್ ಆಗಲ್ಲ. ತೋರಿಸಿ ಹೇಳಿ, ಅಷ್ಟು ಮಾಡ್ತೀನಿ. ನಿಮ್ಮ ಚೂಲ್ ಅಂತ ಬಿಡು. ಅಲ್ಲ ಹೇಳಿ. ಬಾ ಮಂತಕ್ ಬಾ ಅಂದ್ರೆ ಯಾಕೆ ಬರ್ಲಿಲ್ಲ ನರಸಿಂಹಣ್ಣ? ತೆಗಿಸ್ಕೊಳತೀನಿ ತಾಯಿನ. ಹಲೋ, ನಿಮ್ಮ ಅಮ್ಮನ ಜಾತಿಗಳಿಗೆ ಸುಮ್ಮನೆ ಆಯ್ತು. ನೀನ್ ತಾಯಿನ ಹಾಕ್ಯಾರ ತರವಲ್ಲ ತಾಗಿ ನಿನ್ನ. ನಿಮ್ಮ ಅವ್ನ ಅಲ್ಲ ಸುಮ್ಮನೆ ಹಾಕ, ನೀನ್ ತಾಯಿನ ಹಾಕ್ಯ. ಎಲ್ಗೋಗ್ ಬಿದ್ಬಂದಣ್ಣ? ನಿಮ್ಮ ಅವ್ನ ತೆಗ್ಸಕ್ ಹೋಗಿ ಬಿದ್ದು ಬಂದೆ. ತರವಲ್ಲ ತಾಗಿ ನಿನ್ನ ತಂಬೋರೆ ತಾರ ಪರದೆ ಬಾರಿಸಾದೇರೋ ತಂಬೋರೆ. ನಿಮ್ ಉತ್ತಮ್ರ ನೀವು ನಿಮ್ಮ ಲೇ ಕಾಸು ಇಸ್ಕೊಂಡೋಗಿ ಬಾರ್ಲ ಬರೀಲೇ. ನೀನು ಶಾರ್ಟ್ ಹಾಕ್ಸ್ಕೊಂಡ್ ಮತ್ತೆ ಕುಡಿದ್ಕೊಂತಿದ್ಯಲ್ಲ. ಲೇ ಕಾಸು ಇಸ್ಕೊಂಡೋಗಿ ಬಾರೋ ನರಸಿಂಹ. ಬಟ್ಟೆ ಎಲ್ಲ ಹರಿದು ಕುಂತವೆ. ಲೇ ನರಸಿಂಹವು ಎಲ್ ಬಿದ್ದಲ್ಲ? ಚಟ ತಾರೆ ತಪ್ಪಿದ್ದೆ. ಕುಡ್ದಿದ್ದೇನೋ? ಅಲ್ಲ, ಕುಡ್ದು ಗಾಡಿ ಓಡಿಸ್ತಿದ್ದಲ್ಲ. ಲೇ ಥೋ ನೀನ ವಾಲಸ್ ನನ್ನ ಮಗ, ನೀನು ಬುದ್ಧಿ ಕಲಿತೀಯವ. ನಿಮ್ಗೆ ಶಿಷ್ಣು ನಿಮಿರುವಿಕೆ ಏನಾದ್ರು ದೌರ್ಬಲ್ಯ ಇದೆಯಾ? ಇಲ್ಲ, ಇದು ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಶಿಷ್ಣು ನಿಮಿರುವಿಕೆ. ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ಶಿಷ್ಣು ಯಾಕೆ? ನಿಮ್ಮ ಶಿಷ್ಣು ನಿಮಿರುವಿಕೆ ಆಗ್ಬೇಕು. ನನಗೆ ಇದು ಅದನ್ನು ನೋಡಿ. ಹಲೋ, ನಮಗೆ ಶರ್ಮ ಮಾಡಿದೀವಿ ನಾವು. ಟಿಟಿ ಅಂತ ಫೋನ್ ಮಾಡಿರಿ ಅಂತ ನಾವು ತಿಳ್ಕೊಂಡ್ರಿ. ಇವತ್ತು ಆಲ್ ತುಪ್ಪ ವಿಷ್ಣುನು ಬೇಡ, ಉಷ್ಣಾನು ಬೇಡ ಸರ್ ನಮ್ಗೆ. ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು. ಸರ್ ಆಯ್ತು ಸರ್, ನಾವು ಉಚಿತವಾಗಿ ಮನೆಗೆ ನಾವು ಉಚಿತವಾಗಿ ಏನು ಬೇಡ, ಯಾರನ್ನ ನಮ್ಮನ್ನ ಮತ್ತೆ ಕೂತ್ಬಿಡ್ತಾರೆ. ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ. ಅಲ್ಲ ಸರ್, ಶಿಷ್ಣು ಕೊಡು ಅನ್ಬೇಡ, ನಿಮ್ಮ ಶಿಷ್ಣು ನಿಮಿರುವಿಕೆ ಮಾಡ್ತೀವಿ.
ಅಯ್ಯೋ ಶಿಷ್ಣು ಬೇಡ, ನಿಗಿರುವಿಕೆನೂ ಬೇಡ, ಯಾತ್ರದ್ದು ಬೇಡ. ಅವ್ನ ಅಮ್ಮನ ಕೂತಿಂದ ಅಲ್ಲಿ 1.5 ತಿಂಗಳು ಆಯ್ತು ಶಿಷ್ಣ ಬೇರೆ ಅಂತ ನೀನು. ಅಲ್ಲ ಸರ್ ನೀವು ದಯವಿಟ್ಟು ನಾವು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು? ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದಲ್ಲ. ನಿಮ್ಗೆ ಒಂದ್ ಸ್ವಲ್ಪ ಹೇಳೋದ್ ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎದೋಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ, ನಾಟಿ ಔಷಧ. ಆ ನಾಟಿ ಔಷಧ ನೀವು 3 ದಿವಸ ತಿಂದ್ರೆ ನಿಮ್ದು ಕುದುರೆ ತರ ಆಗುತ್ತೆ. ಕುದುರೆ ತರ ಆಗಿ ಅಂತ ಓಡ್ಬೋದು ಅವಾಗ. ಸೂಟ್ ಮಾಡ್ಬಿಡ್ತಾರೆ. ಇದೇನ್ ಮಾಡಿದ್ರಲ್ಲ ಆಂಧ್ರದಾಗ ಹಂಗೆ. ಯಾಕೆ ಶಿಷ್ಟನು ಬೇಡ, ಉಷ್ಣ ಯಾತ್ರದ್ದು ಬೇಡ. ಅಲ್ಲ ಸರ್, ನಮಗ್ ಕೊಡೋ ಔಷಧಿ ತಗೊಂಡ್ರೆ ನೀವು ನಿಮ್ದು 6 ಇಂಚ್ ಆಗುತ್ತೆ. 6 ಇಂಚ್ ಹೋಗಿದ್ರೆ 12 ಇಂಚ್ ಆಗ ಅದನ್ನ ಶಿಷ್ಣ ಕಟ್ಕೊಂಡು ನಮ್ಗೇನಾಗಬೇಕಾಗೈತೆ ಸರ್? ನಿಮ್ ಶಿಷ್ಣು ಸರ್, ನಮ್ದಲ್ಲ. ನಮ್ ಶಿಷ್ಣನು ಬೇಡ, ಯಾವ ಶಿಷ್ಣನು ಬೇಡ, ನಮ್ಗೆ ಔಷಧಿನೇ ಬೇಡ. ಸರ್ ನಿಮ್ಗೆ ಎದೊಳ್ಬೇಕಾ ಬೇಡವಾ ಸರ್? ಅಷ್ಟೇ ಹೇಳಿ ಸರ್. ಇದೇ ಎದ್ದೇಳ್ಬೇಕು ಬದಲ್ಬೇಕು ಅಂದ್ರೆ ಕೋಳು ನೀರು ತಿಂದಿದ್ರೆ ಎದ್ದೇಳಲ್ಲ. ಅಚ್ಚುಕಟ್ಟಾಗಿ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳಿಲ್ಲ ಅಂತ ಅಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು. ನೀನ್ ಅದನ್ನೆಲ್ಲ ನೀನ್ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಿ ಹಾಕಿ ಅಡ್ರೆಸ್ ಕೇಳ್ಬೇಕಾಯ್ತು. ನಿಂತ ಇಷ್ಟ ನೋಡ್ಕೆ ಮೊದ್ಲು. ಅಲ್ಲ ಸರ್, ಹಲೋ, ನಮ್ಗೆ ಶಿಷ್ಣ ಸಿಕ್ಕಿ ಸಾಕು ನಂಗೆ ಕುಂತವಳು. ಸರ್ ನಿಮ್ದು ಈಗ ಕ್ಲೀನ್ ಆಗಿ ಶಿಷ್ಣು ನಿಮಿರುವಿಕೆ ಆಗುತ್ತಾ ಇಲ್ವಾ ಸರ್? ಶಿಷ್ಣಗೆ ಅದಕ್ಕೆ ನೀನೇನು ದೇವ್ರ ಶಿಷ್ಣನ ಇದನ್ನ ಗರ್ಭಿಣಿ ಮಾಡಕ್ಕೆ? ಸರ್ ನಿಮ್ದು ಕ್ಲೀನ್ ಆಗಿ ಎದೊಳುತ್ತಾ ಇಲ್ವಾ ಸರ್? ಅಷ್ಟೇ ಹೇಳಿ ಸರ್. ಎದ್ರೆ ಅದಕ್ಕೆ ಮಾಡೋಣ. ಅಲ್ಲ ಸರ್, ಎದೊಳುತ್ತಾ? ಯಾರು ನಿಮ್ಗೆ ಇವಾಗ ಶಿಕ್ಷಣ ಕಟ್ಟಿಗೆ ನಮ್ಗೆ ನಿಮ್ಗೇನಾಗಬೇಕಾಯ್ತು? ಶಿಕ್ಷಣ ಕಟ್ಟಿಗೆ ನಮ್ಗೇನಾಯ್ತು? ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್. ನಾವು ನಿಮ್ಗೆ ಎದೊಳ್ಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್. ನಿಮ್ ನೋಡ್ಕ ನಮ್ಗೇನ್ ನೋಡ್ತೀವಿ ನಾವು ಶಿಕ್ಷಣ. ಹಲೋ, ಇಲ್ಲ ರೀ ಶಿಕ್ಷಣ. ಶಿಷ್ಣುನೇ ಇಲ್ವಾ ನಿಮ್ಗೆ? ಶಿಕ್ಷಣನೇ ಇಲ್ಲ. ನಾವ್ ಯಾವ್ದು ಶಿಕ್ಷಣ ಯಾವ್ದು ಒಂದು ಪೂಜೆನೂ ಮಾಡಿಲ್ಲ, ಏನೂ ಇಲ್ಲ ನಾವು. ಅಲ್ಲ ಸರ್, ಸುಮ್ನೆ ಸರ್ ಹಲೋ, ಸುಮ್ನೆ ಚಾನಲ್ ಮಗ್ಗಿನ ಸಿಕ್ಬಿಟ್ರಪ್ಪ ನಮ್ ಕೈಗೆ. ನಮಗ್ ಬಟ್ಟೆ ಮುದ್ರಿಕೊಂಬಿಟ್ಟು ಆಗಿ ಹಲೋ ಹಲೋ. ಇಲ್ಲ ರೀ, ನಮ್ಗೆ ಶಿಕ್ಷಣ ಇಲ್ಲ, ಯಾತ್ರದ್ದು ಇಲ್ಲ, ಆರೋಗ್ಯ ಎಣ್ಣೆ ಕುಡಿತೀವಿ, ಎಲ್ಲ ಐತಿ, ಎಲ್ಲ ಐತಿ ನಮ್ಗೆ. ನಾಟಿ ಔಷಧದವ್ರು ನಾವು. ಏನ ಅಂತವ್ರಿಗೆ ಕೊಡು. ಆಮೇಲೆ ನೀನ್ ಶಿಕ್ಷಣ ಕೊಟ್ಬಿಟ್ಟು ನೀನು ದಿನ ತಿಂಗಳು ಹೋಗಿ ಆಸ್ಪತ್ರೆ ತೋರಿಸ್ಬೇಕಾಗುತ್ತೆ. ಸರ್ ನಾನ್ ಹೇಳ್ತಿರೋದ್ ನಿಮ್ದು ಕಣ್ರಿ ರೇ. ಅದನ್ನೇ ಹೇಳಿದ್ದು. ನಾವು ಕಲ್ಕೆಟ್ ಜನ ಅಂತಾರು, ಹಳ್ಳಿ ಜನ. ಆಮೇಲೆ ನೀನು ಶಿಕ್ಷಣ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ. ಆಯ್ತಪ್ಪ, ಈಗ ನಿನ್ಗೆ ಐತೋ ಇಲ್ವಪ್ಪ? ಹೋಗ್ಲಿ ಹಂಗಂತ ಬಾ ನೋಡಿದಂತೆ. ಏನ್ ಮಾಡ್ತೀಯ ರೇ? ಸಿಕ್ಕಿಲ್ಲ ಅಂತ ನಾವೇ ಪರದಾಡ್ಕೊಂಡ್ ಬಂದಿದ್ವಿ. ನಮ್ಮನ್ನ ಎಷ್ಟು ದಿನ ಆಗ್ತದ ಅಂತ. ಹಲೋ, ಈಗ ನಮ್ ಶಿಕ್ಷಣಕ್ಕೆ ಅದು ನನ್ ಕೈಗೆ ಎಲ್ಲಿ ಬರ್ಬೇಕು ಹೇಳೋ? ಬರ್ತೀನಿ ಅಲ್ಲಿಗೆ ಶಿಕ್ಷಣ ಕೊಡಿದಂತೆ. ಬಿಡ್ರಿ, ಯಾಕೆ ನೋಡ್ತೀರಾ? ನಾನೇ ಬಿಡ್ಸೋದು. ನಾವು ಚಿಲ್ಲರೆ ಅಂಗಡಿ ಕೇಳ್ರು, ಇದು ಮುಟ್ರಿ ಮುಸ್ಕ ಮಾಡೋದಲ್ಲ ಬಿಡುವ. ಶುಕ್ರವಾರ ಇಲ್ಲಿ ಓಡಾಡೋದು. ಇಲ್ಲಿ ನೋಡ್ರಿ ಮನೆಗೆ ನೀನು ಬಡ್ಕ ಮನೆಯೆಲ್ಲ ದುಃಖವಂದಂಗ್ ಮಾಡ್ರಿ ಅಂತ ಅಂತಾರೆ. ಬಿಡ್ರಿ, ಯಾಕೆ ನೋಡ್ತೀರಾ? ಕೊನೆಗೆ ಎಷ್ಟೈತ ಅಷ್ಟೇ ಕೊಟ್ಬಿಟ್ಟು ಬಾರಣ. ಏನ್ ಮಾಡಬೇಕು? ಮುಟ್ರಿ ಮುಸ್ಕ ತಗೊಂಡ್ ಎಲೆನಾ ಅಣ್ಣ ಚೀನಾಗೆ ಹ್ಯಾಂಗಿಲ್ಸ್ ಹೋಗುತ್ತಂತಲ್ಲಣ್ಣ. ಚೀನಾಗೆ ಹ್ಯಾಂಗಿಸ್ ಮಾಡಕ? ಹ್ಞೂ ಅಣ್ಣ. ನೀ ಕೈ ಮುಗಿತೀನಿ ಬಂದ್ ತಗೊಂಡೋಗಣ್ಣ. ನಮ್ ಬೆನ್ನೆಲ್ಲ ನೋವು ಬಂದೈತಣ್ಣ. ಸೈಕಲ್ ಚೈನ್ ಎಲ್ಲ ಬಿದ್ದೋಗೈತೆ ಅಣ್ಣ. ಬಾರಣ್ಣ, ಬಂದ್ ತಗೊಂಡೋಗಣ್ಣ. ಯಾರು ಸತ್ತಿರ ಮನೆಗೆ ಬಡ್ಕೊಂಡ್ ನಾ ಬಿಡಿಸು ಅಂತ ಹೇಳಿದ್ ನಾನು ನಿಮ್ಗೆ. ಮುಟ್ಟಿನ ಮುಸ್ಕ ಹೋಗ್ಬೇಕಂತ ಓಡಾಡ್ಕೊಂಡ್ ಕುಂತವ್ರಿ ಸೊಂಟ ಹೊಡ್ತಾ ಅಂತ. ಅಣ್ಣ ಅವ ಅಕ್ಕಂಗೆ ಹೇಳ, ಅಕ್ಕ ನೀನು ನಮ್ ಬಡತನಕ್ಕೆ ದೇವ್ರ ಏನೋ ನಿಮಗ್ ಕೊಟ್ಟವನೆ ₹1,000 ಅಂದ್ಬಿಟ್ಟು ನಾ ಬಡವ್ರನ್ನ ಯಾಕಣ ಹಿಂಗ ಬಿಡೋಣ ಸಾಕು. ಅಷ್ಟಿಗೆ ನಾನು ಮಗ ಇದು ನೆಂಟದ ಇದು ಮೊದ್ಲು ಡಿಬ್ಬಿ ಅಂತ ಇತ್ತಲ್ಲ, ಮೊದಲೈತಾ? ಇದು ಬೇಡ ಇವನು ಅಮ್ಮನ ನಡೆ. ಇದು ಏನಿ ಕರ್ಮ ಇದು?
ರಾತ್ರಿ ಯಾರೋ ಅವ್ರು ಅಂಗಿ ಬಿಟ್ಟು ಹಾಕಿರೋದು ಹಾಕೊಂಡ್ ಕುಂತ ತಾಯಿನ ಹಾಕ್ಯ. ಓ ಅಣ್ಣ ಮಗ ಅದೇನ್ ಕೊಡು ಮಗ. ಅಣ್ಣ ಓ ಅಮ್ಮ ಇವ್ರ ಅಯ್ಯರೇ. ಅಣ್ಣ ನನಗ್ ಮಾತಾಡಕ್ಕೂ ಶಕ್ತಿ ಇಲ್ಲ ಅಣ್ಣ. ಅಮ್ಮ ಅಮ್ಮ ಏನಪ್ಪಾ ಇದು ಏನ್ ಹೇಳಿ? ಹೊಟ್ಟೆಗೆ ಊಟ ಇಲ್ದೆ ಅಣ್ಣ, ನಮ್ಗೆ ನಿಜವಾಗ್ಲೂ ಗ್ಯಾಸ್ಟ್ರಿಕ್ ಆಗೈತೆ ಅಣ್ಣ. 700 ರೂಪಾಯಿ ಕೂಲಿ ಕೊಟ್ಬಿಟ್ಟು ತಗೊಂಡೋಗೋಣ ನಾವ್ ಮಾಡಿದ ಕೆಲ್ಸದ್ದು. ಮರೆವು ಇದು ಕಾಂಗ್ರೆಸ್ ಇಂದು 280 ರೂಪಾಯಿ ಕೆಜಿ ತಾಯಿನ ಹೋಗಪ್ಪ ಇನ್ನೇನ್ ಮಾಡೋಣ. 580 ರೂಪಾಯಿ ಕೆಜಿ ಹಂಗ್ ಕೊಡ್ತೀವಿ, ಬಂದ್ ತಗೊಂಡೋಗು. ಹೂವ ಬೇಕಾದ್ರೆ ತೆಗಿತೀವಿ, ಇನ್ನೇನು ಅದ್ರ ಎಲೆ ಪಲೆ ಏನು ಅದ್ರ ಉದ್ರೋಗಿರೋದು ಕೊಡಲ್ಲ ಅಣ್ಣ ಎಲೆ ನಾವು. ಇದಂತೂ ಸತ್ಯ. ಅಲ್ಲಿ ಕೆರೆ ಅಂಗ್ಲದಾಗ ಹೋಗಿ ಎಲ್ಲ ಹುಡ್ಕಿ ಸಾಕಾಗ್ಬಿಟ್ಟು ಗದ್ದೆ ಬೇಲಾಗೆಲ್ಲ. ಅದಕ್ಕೆ ಮಾಡೋಣ. ಕೈ ಬಿಡ್ಬೇಡ ಅಣ್ಣ, ನಂದ್ 7 ಮುಟ್ಟಿನ ಮುಸ್ರಿ ಅವನನ್ನ ತಾತಾರ ಹೇಳಕ್ ಹೋದ್ರೆ ಅದೇ ಬಡ್ಕಂತಾರಲ್ಲ ಅಣ್ಣ, ಗೋಳಾಡ್ಕೊಂಡು ನಿಮ್ ಮನೆ ಹೋಗ ನಮ್ಮನ್ನ ಹೊಟ್ಟೆ ಎರ್ಸ್ಬಾಡ್ರಿ ಅಂತ. ಮಾತಾಡೋಣ ಯಾಕಣ್ಣ? ಒಂದ್ ಅವತ್ತು ಊಟ ಮಾಡ ಅನ್ನ ತಿನ್ನ ಮಾತಾಡು. ನಾನ್ ಹಿಂಗೇನು ಅವಣ್ಣ ಕೃಷ್ಣನ ಹೇಳಿದೆ ತಡ. ಅಲ್ಲೋಡು ಇನ್ ಉಸಿರು ಎತ್ತಾಗ ಹೋದ್ರೆ ಅಲ್ಲೇ ಮಾತಾಡ್ತೀಯಲ್ಲ ನೀನು. ನಾನು ನಿಮ್ಗೆ ಫೋನ್ ಆಗಲಿ ಅಥವಾ ನಾನ್ ಬಿಡಿಸ್ರಿ. ಅವಣ್ಣ ಕೃಷ್ಣನ ಹೇಳಿದೆ ತಡ. ನರಸಿಂಹರಾಜ ಬಳ್ಳಾಪುರದಿಂದ ಬದತೆ ಅಣ್ಣ ಬಂದು ತೂಕ ಹಾಕೊಂಡ್ ಹೋಗಿದೆ ಅಂತ. ನಾವು ಸೈಕಲ್ ಅಲ್ಲಿ ತುಳ್ಕೊಂಡ್ ಹೋಗಿ ಪೆಟ್ಲು ಬಿದ್ದೋಗೋದು, ಚೈನ್ ಬಿದ್ದೋಗೋದು, ಪೆಟ್ಲು ಕಿತ್ತೋಗೋದು, ಆ ಸೀಟ್ ಇಲ್ಲ ಏನಿಲ್ಲ. ನಾನು ಗೊತ್ತಾಯ್ತಾ ಗೋಣಿ ಚೀಲನ ಮುದ್ರಿಕೊಂಡು ಆ ಗೂಟ್ರ ತಿಕ್ ಚುಚ್ಕೊಳೋದು ಹಂಗ್ ತಾಂಬಂದಿರೋದು ಹೋಗಿ. ಹಲೋ ಅಂಕಲ್. ಏನಮ್ಮ ಎಂತಕ್ಕೆ ಊಟ ಆಯ್ತಾ? ಏಂತಕ್ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತಮ್ಮ. ಊಟ ಮಾಡಿ ಮನೆಗೆ ನಿಮ್ಮ ಅಮ್ಮಗೆ ಒಂದು ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ ಮನೆ ತಕ್ಕೆ. ಇದನ್ನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ ಡ್ರಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದೇ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಯಾವ ಕೇಳ್ಕೆ ಅಂತಾರೆ? ಗೋಳಾಡ್ ಕೇಳ್ಕೆ ಅಂತಾರ ಅಥವಾ ಏನೋ ಅರ್ಚನೆ ಕೇಳ್ಕೆ ಅಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನಿಮ್ಗೆ ನೋಡು ಸಣ್ಣ ಮಗ ನಿಮ್ಮನ್ನ ಬೈಬಾರ್ದು. ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ ಏಯ್ ನೋಡು ನನಗೆ ರೇಗಿಸ್ಬಾರ್ದು. ನಾನ್ ಹೆಂಗಿದ್ದೀನಿ ಹೇಳು? ದಪ್ಪಗೆ ಚಿನ್ನದ ವಾಲೆ ಹಾಕೊಂಡು ಬಂದಿದ್ರಲ್ಲ. ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸ್. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾನ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ನೋಡಿ. ಹಲೋ ಹಲೋ ಹಲೋ, ನಾನ್ ನಿಂಗ್ ಮುತ್ ಕೊಟ್ಟಿದ್ದೀನಲ್ಲ ಸಾಕಾ? ನಾನ್ ನಿಂಗ್ ಮುತ್ ಕೊಟ್ಟನಲ್ಲ ಸಾಕಾ? ನಿಮ್ ಮುತ್ತು ಯಾವ್ದೋ ನಾಯ ಪಾಯ ಬಂದೈತೆ ಅಂತ ನಾನ್ ತಿಳ್ಕೊಂಡ್ರೆ ನನ್ಗೆ ಯಾಕೆ ಕೊಡ್ತೀಯ? ನನ್ಗೇನ್ ಕೊಡ್ತೀಯ? ನನ್ಗೆ ಯಾವ ಮುತ್ತು ಬೇಡ, ಯಾತ್ರದು ಬೇಡ, ನನಗೆ ಫೋನೇ ಮಾಡ್ಬೇಡ. ಇತ್ತೆ ನನ್ಗೆ ನೋಡು ಕೆಟ್ಟ ಮಕ್ಳು ಬಿಡ್ತೀನಿ ಚಿನ್ನಾಲ್ ಮುಂಡೆ. ಸಮಾಜಕ್ಕೆ ಅದು ತಪ್ಪು ಕಲ್ಪನೆ ಹೋಗುತ್ತೆ. ಏನ್ ಹೇಳಿ? ಅಲ್ಲ ನೀವು ಮಕ್ಳು ಮದ್ವೆ ಬಂದಿರೋ ಮಕ್ಳು ಮಾಡಿಕೊಂಡು ನೀವೇ ಅವ್ರು ಯಾರೋ ಲಲಿತಾ ಅನ್ನೋರ್ನ ಸಂಬಂಧ ಮಾಡಿಕೊಂಡಿದ್ದಾರಂತಲ್ಲ, ಅದೆಲ್ಲ ತಪ್ಪು ಕಲ್ಪನೆ ಹೋಗಲ್ಲ ಸಮಾಜಕ್ಕೆ, ಮಕ್ಳಿಗೆಲ್ಲ ದುಷ್ಪರಿಣಾಮ ಬೀಳುತ್ತೆ ಮಕ್ಳ ಮೇಲೆ. ಹಲೋ ಹಲೋ, ನನ್ ಜೊತೆ 2 ನಿಮಿಷ ಮಾತಾಡ್ಚಿನ್ನು. ನೀನ್ 2 ನಿಮಿಷ ಮಾತಾಡ, ನಾನು 2 ತಿಂಗಳು ಸುಮ್ನಿರ್ತೀನಿ. ಮಾತಾಡ್ಲಾ? ನನಗೆ ಟೂರ್ಗಡ್ಡಿ ದಾಟ ಬಂದು ಟೂರ್ಗಡ್ಡಿ ಅಲ್ಲಿ ಆಮೇಲೆ ಮಾತಾಡುತ್ತೆ ಯಾರೋ ಇವ್ರು ಮೇಡಮ್ ಅವ್ರು ಮಾಡಿ. ಹಲೋ ಹಲೋ ಹಲೋ, ನನಗೆ ನಿನ್ ಮೇಲೆ ತುಂಬಾ ಪ್ರೀತಿ ಬಂದಿದೆ, ಮೂಡ್ ಬಂದಿದೆ ಚಿನ್ನು. ಅಯ್ಯೋ ಇವ್ರು ಇಲ್ಲಿ ಸತ್ತು ಹೋಗಿರೋ ಸ್ಥಿತಿ ರೂಪ ಹಾಕ್ತಾ ಇದೀವಿ. ಇಲ್ಲೇ 3 ದಿನಕ್ಕೆ ಸೂತ್ರ ಹಾಕಬೇಕು. ನಾಳೆ ಇಲ್ಲ ನಾಳ್ದು ಇದು ಹಬ್ಬ, ಶಿವರಾತ್ರಿ ಹಬ್ಬ. ಹಂಗಾಗಿ ಟೂರ್ಗಡ್ಡಿ ಬೇಡ ರೂಪ ಹಾಕ್ತಾ ಇದ್ದೀನಿ. ತಡಿ ಸಿಂಹ, ನಿಮ್ಮ
ಸಿಂಹ ಹಲೋ ಒಂದೇ ಒಂದು ಆ ಕಡೆಯಿಂದ ಪ್ರೀತಿಯಿಂದ ಒಂದ್ ಮುತ್ ಕೊಡಪ್ಪ ನಂಗೆ. ಒಂದೇ ಒಂದ್ ಕಿಸ್ ಮಾಡು ಆ ಕಡೆಯಿಂದ ನನ್ಗೆ ಮೊಬೈಲಾಗೇನೆ. ಧೂಪ ಹಾಕ್ತಾ ಇದ್ದೀನಿ. ಒಂದೇ ಒಂದ್ಸರಿ ಮಾಡು, ಒಂದೇ ಒಂದ್ಸರಿ ಕೊಡು ಮೊಬೈಲ್ ಕೊಡು. ಒಂದೇ ಒಂದ್ ಕಿಸ್ ಕೊಡು. ಹಲೋ ಕೊಟ್ಟ ಕೇಳಿಸ್ಲೇ ಇಲ್ಲ. ನಿಮ್ಮನ್ನೆಲ್ಲ ತಡೀರಿ, ಇಲ್ಲ ಯಾರು. ಅಲ್ಲೋ ಇವರು ಸಿಂಹ ಊರ್ ಗಟ್ಟಿ ಬೆಳಗ್ಬೇಕು. ತಡಿ ನೋಡ್, ನನ್ಗೆ ಸುಮ್ನೆ ನನ್ ಕೋಪ ಬರಸ್ಬೇಡ. ಎಲ್ಲಿ ಕೊಟ್ಟಿದ್ದೀನಿ ಮುತ್ತದನ್ನ? ಮೊಬೈಲ್ ಕೊಡೋಂದಲ್ಲ. ಮೊಬೈಲ್ ಎಲ್ಲ ನಾನು ರಿಯಲ್ ಆಗಿ ಸಿಕ್ಕಿದ್ರೆ ಎಲ್ಲಿ ಕೊಡಿವೆ? ನಮ್ಮ ಮನೇಲಿ ಸಿಟಿ ಮಾಡೋ ಊರ್ ಗಟ್ಟಿ ಎಲ್ಲ ಗೋಡಾಡ್ಕೊಂಡ್ ಕೂತವ್ರೆ. ಹೇಳ್ ಚಿನ್ನು. ನಿಮ್ಮ ನೀನ್ ಕಾಯ್ ಇದೆಲ್ಲ ಕೊಡಿಲ್ಲ ನಾನು ನೋಡಿ ಚಿನಾಲಿ. ಹಲೋ ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀ ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರೀಲಾಗೂ ಇಲ್ವಲ್ಲ ಹುಡಿ. ಯಾಕೆ? ಸಿಗಂದೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡ್ ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬರ್ತಿದ್ದೆ ಜೊತೆಗೆ? ನಿಮ್ಮ ಅಮ್ಮನ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಮುಂಡೆ ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡ್ ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ ಮನೆಗ್ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಿ. ನಾವ್ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ಸ್ಬಿಟ? ಪರಮಾತ್ಮ ಶಿವ ನೀನ್ ತಾಯಿನ ಹಾಕಿ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ ನೀನು. ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆ ಇಕ್ಕೊಂಡ್ ಕಳ್ಸಿದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ ಮನೆಗ್ ತಗೊಂಡೋಗ್ ಪ್ರಸಾದಕ್ ದುಡ್ಡು ನಾನ್ ಕೊಟ್ಟಿದ್ದೀನಿ. ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿನ ಹಾಕಿ ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮ ಅಮ್ಮ ಮಾತಾಡೋದು. ಹಲೋ ಹಲೋ ನನ್ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಗಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾಕೆ ಇಟ್ಕೊಂಡ್ ಹೋಯ್ದಿವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ದಿವಿ. ನಮ್ಗೆ ಅಲ್ಲ ನೀನ್ ಅಪ್ಪ ಆಗ್ಬಿಟ್ಟಿದ್ಯಾ ನೀನು. ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ನಾನು ಅವ್ರು ನೋಡೇ ಇಲ್ಲ, ಇಲ್ಲ ಹುಡುಗ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ? ಸುಮ್ನೆ ಉಂಟಾ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮೇಲೆ ನೀನ್ ಪ್ರೀತಿ ಇಲ್ವಾ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವಾ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋದ. ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ, ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡ್ ದೋಚ್ಕೊಂಡ್ ಹೋಗಿದ್ಯಾ, ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗ್ ಬರೋದ್ ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ? ಯಾವೂರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕೈಗ್ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನೂಲ್ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಲೇ ಗೊಜ್ಜ ಕೊಟ್ಟಿಲ್ಲ ಅಂತ ಸಂಸಾರ ತೆಗೆದ್ಬಿಟ್ಟಿರ ನೀವು. ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲು? ಗುಂಜಿ ಕೊಡೋವು, ನಾನು ಗುಂಜಿ ಕೊಡು. ಏಯ್ ನಿಮ್ಮನ್ನ ನಾವಿಬ್ರು ಅಣ್ತಮ್ರಿದ್ದಂಗ್ ಇದ್ದೀವಿ, ಯಾಕನ ಅಲ್ಕ ಬಂದ್ ಮಾತಾಡ್ತೀಯ? ನಾವಿಬ್ರು ಅಣ್ತಮ್ರಿದ್ದಂಗ್ ಇದ್ದೀವಿ. ಎಷ್ಟು ಮನೆ ಬೆಂಕಿ ಬಂದಿದೆ ನೀನು? ಅಲ್ಲ ಕಣೋ, ನೀನು ಟೂರ್ ಹೋಗ್ತೀಯ ಅಂತ ಹೇಳಿ ಅವಾಗ ಟೂರ್ ಹೋಗ್ತೀಯಲ್ಲ, ಹಂಗ ಹೋಗ್ತೀಯ ಇಲ್ಲ ನಿಜವಾಗ್ಲೂ ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಅಪ್ಪ ಹಂಗ್ಬಿಟ್ಟಿದ್ದೆ ನೀನು? ಏನೋ ಗೊತ್ತಿಲ್ಲ, ನಮ್ಮ ಅಮ್ಮನ್ ಕೇಳ್ಬೇಕಣ್ಣ.
ನಿಮ್ಮ ಅಮ್ಮನ್ನ ನಮ್ಮ ಅಮ್ಮನ್ ಕೇಳ್ಬೇಕಲ್ವಾ? ಅಲ್ಲ ನಮ್ಮನ್ನ ಯಾಕೆ ಹಾಳು ಮಾಡ್ತೀಯ? ನಮ್ಮ ಸಂಸಾರಕ್ಕೆ ಯಾಕೆ ಬೆಂಕಿ ಹಚ್ತೀಯ? ಅಲ್ಲನೋ ನೀನೆಲ್ವಾ ಹೇಳಿದ್ದು ನಮ್ಮ ಮನೆ ಟೂರ್ಗೆ ಹೋಗ್ತೀನಿ ಅಂತ ಹೇಳಿ, ಅವಾಗ ತಿಪ್ಟೂರ್ಗೆ ಹೋಗ್ತೀನಿ ಅಂತೀಯಲ್ಲ, ಅದಕ್ಕೆ ನಿಜವಾಗ್ಲೂ ಟೂರ್ ಹೋಗ್ತೀಯಲ್ಲ ತಿಪ್ಟೂರ್ ಹೋಗ್ತೀಯ ಅಂತ ಕೇಳ್ದೆ. ಇವನ್ಗೆ ಬೆಂಕಿ ಹಚ್ತಾ ಇದೀವಲ್ಲ ನೀವು. ಅಲ್ಲಣ್ಣ ನೀನು ಸಲ ಟೂರ್ ಹೋಗ್ತೀನಿ ಅಂತ ಹೋಗ್ತಿದ್ದಲ್ಲ ಬಿಡು, ಅದನ್ನೇ ಒತ್ತಿ ನಿಮ್ಮ ಅಮ್ಮ ನೀನ್ ಅಲೋ. ಅಲ್ಲಣ್ಣ ಅವಾಗ ಒಂದ್ಸರಿ ವಾಲೆ ಮಾಡ್ಸ್ಕೊಂಡ್ ಕೊಟ್ಟಿದ್ದಲ್ಲ ರತ್ನಮ್ಮಂಗೆ. ಅಯ್ಯೋ ಒಂದ್ ತಾಯಿನಾಯಕ ಒಂದೊಂದೇ ಎಲ್ಲ ಮಳಿತೈತೆ ನೋಡಲ್ಲ ಆಚೆ ಕಡೆ. ಹಲೋ ಯಾವ ಸೂಳೆ ನಿನ್ ತಾಯಿನಾಯಕ ಸಿಕ್ಬಿಟ್ರು ನೀನು. ಅಣ್ಣ ಅಣ್ಣಗ್ ನಾ ತುಣ್ಣಾಟಕ ನಿಮ್ಮ ಅಮ್ಮನ್ ಯಾವ ನಿನ್ನಲ್ಲ ಬಿಡು. ಅಣ್ಣ ನೀನು ಕರೆಕ್ಟ್ ಆಗಿ ನೀನ್ ಮಾತಾಡೋದ್ ಕಲ್ತ್ಕೊ. ನೀನು ಏನ್ ಮಾಡ್ತಿದ್ಯಪ್ಪ ಕಂದ? ಕರೀತಾ ಇದ್ದೀನಿ. ಇದು ನಾನೀಗ ಬಾತ್ರೂಮ್ ಹಾಕೊಂಡಿದ್ದೀನಿ ಕಂದ. ನನಗೆ ಜ್ಞಾನೋದಯ ಆಗಿದೆ ಕಣ. ಏನ್ ಗೊತ್ತೇನೋ, ನಿನ್ನ ಶಿಷ್ಯನಾಗ ಮಾಡ್ಕೋಬೇಕು ಅಂತ ಕಣ. ನಿಂಗೆ ದೀಕ್ಷೆ ಕೊಡ್ತೀನಿ. ಶಿಕ್ಷೆನಾ? ಹಾ ಶಿಕ್ಷೆನಾ? ದೀಕ್ಷೆ. ನೀನ್ ನನ್ ಶಿಷ್ಯನಾಗು. ನಿನ್ ಮಕ್ಳಿಗೆಲ್ಲ ಮದುವೆ ಮಾಡೋ ಜವಾಬ್ದಾರಿ ನಂದಿರ್ಲಿ. ಆಮೇಲೆ ನಿನ್ ಹೆಂಡತಿಗೆ ಒಂದ್ ಗತಿ ಕಾಣ್ಸಣ, ಏನನ್ನ ಮಾಡಿ ಹೆಂಡತಿಗೆ ಗತಿ ಕಾಣ್ಸಣ. ನೀನ್ ನನ್ ಶಿಷ್ಯ ಆಗ್ಬೇಕಷ್ಟೇ. ಕಕ್ಕ ಮಾಡ್ತೀವಲ್ಲ. ಕಕ್ಕ ಮಾಡ್ತೀವಲ್ಲ. ಏನಂಗಂದ್ರೆ ಹೇಳು. ಲೆಟ್ರಿನ್ ಮಾಡ್ತೀವಲ್ಲ. ಆ ಜಾಗ ಅದ್ರ ನನ್ಗೆ ತಿಳಿದ ಮಟ್ಟಿಗೆ ನೀವು ಈ ಸೌಂಡ್ ಲೆಕ್ಕಾಚಾರ ಹಾಕೊಂಡ್ರೆ ಈ ಸೇತುವೆಗಳು ಅಡಿಕಾಗ್ತಾರಲ್ಲ, ನೀರು ಪಾರು ಹೋಗಿ ಬಳೆಗಳು, ಆ ಲೆಕ್ಕಾಚಾರ ಬರುತ್ತೆ. ಯಾಕಪ್ಪ? ಅಲ್ಲ ಹೇಳೋದು ನೋಡ್ರಿ, ಆ ಲೆಕ್ಕಾಚಾರ ಬರುತ್ತೆ ಅಂತ ನನಗೆ ತಿಳಿದ ಮಟ್ಟಿಗೆ. ಈಗ ಒಂದ್ ಕೆಲ್ಸ ಮಾಡೋ, ನೀನು ಬಂದು ನನ್ ಜೊತೆ ಈ ವರ್ಷ ಊಟ ಮಾಡ್ಬಿಡೋಣ 2019ಕ್ಕೆ. ಮುಂದಿನ ವರ್ಷ ತನಕ ಊಟ ಮಾಡೋದ್ ಬೇಡ ಕಣ್, ಬಾರ ನನ್ ಜೊತೆ. ಸಂಸಾರ ಐತೆ. ಯಾರಿಗೋ? ನಮ್ಗೆ. ನನ್ಗೂ ಗೊತ್ತಿಲ್ದಂಗ ಡವ್ ಕಣ್, ಸುಮ್ಮಿರಲ್ಲ. ಎಲ್ಲ ಸ್ವಾಮಿ, ಅನ್ನ ಗೊತ್ತಾದ್ರೆ ನೀವು ನಿತ್ಯಾನಂದ ಸ್ವಾಮಿ ಅವ್ರಿವ್ರು ಇದು ರಸಲೀಲೆ ಅಂತದಿಂತದ್ದು ಅಂತ ಹೇಳ್ಕೊಂಡು ಬಟ್ಟೆ ಬಿಚ್ಚಿ ಹಾಕಿ ಪಟಾಕಿ ಹಾಕಿ ಡಮೇಶನ್ ಇಟ್ಬಿಡ್ತಾರೆ ಸ್ವಾಮಿ. ಅಪ್ಪ ನನಗೆ ಅಂತ ಕೇಟ ಬಿಡಿ ಸ್ವಾಮಿ, ನಿಮ್ಗೆ ಫೋನ್ ಮಾಡ್ಬೇಡಿ ಇನ್ನ. ಹಲೋ, ನೀವ್ ಯಾರು ಹೇಳಿ? ಹೌಡ್ರಲ್ಲ, ಯಾವ ಮಂತ್ರಲ್ಲೇ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ, ಮುಖ ನೋಡೋದಕ್ಕೆಲ್ಲ ಹಾಕಿದ್ಯಲ್ಲ, ಇಷ್ಟ ಜನದ ಹಾಳು ಮಾಡಿದಾಯ್ತು. ಇನ್ಯಾವಳ ಮೊಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್ ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾ ಇರೋದು? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ನಾವು ದೇವ್ರಿಗೆ ಭಕ್ತಿಯಿಂದ ಹೋಗೋದು. ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಹಿಂಗೆ ಆಗ್ಬೇಕು, ಅದು ಇನ್ನೊಂದು ಬದಲಾಗ್ಬೇಕು. ಇನ್ನೊಂದು ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ. ಅವರಲ್ಲ ನಿಮ್ ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ. ಲೋಪಾರ್ದ ಮಕ್ಕಳು ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಇಂತಿ ಎಲ್ಲ ಕಣಲೇ. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡ್ ನಿಂತವಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡ್ ನಿಂತವಳಲ್ಲ ಅವಳು ಯಾರು? ಅವ್ರು ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ ನಾ? ಹಲೋ, ಪುಣ್ಯ ಸ್ಥಳಕ್ಕೆ ಹೋಗೋದು ಅಂತೆಲ್ಲ ಕೆಟ್ಟದ್ದು. ಲೈ, ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡ್ ಫೋಟೋ ಹೊಡೆದಿರಲ್ಲ ಅವಳು ಯಾವಳ? ಅವಳು ಲೈ, ನಾನು ಅಶ್ವಿನಿ ಅಂತ ಸರ್. ನಾನು ಅಶ್ವಿನಿ ಅಂತ, ಇಂಜಿನಿಯರು. ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್. ರೆಕಾರ್ಡ್ ಪಕಾರ್ಡ್ ಆಡಲ್ಲ. ನಿನ್ನ ಪೌರಾಣಿಕ ನಾಟಕ ಆಡ್ತೀವಿ ಅಷ್ಟೇ. ಇದು ಚಕ್ಕನಿ ಪಾತ್ರ. ಸರ್ ಸುಮ್ನೆ ತಲೆ ತಿನ್ಬೇಡ್ರಿ ನನ್ಗೆ. ಯೂಟ್ಯೂಬ್ ಅಲ್ಲಿ ಬಿಡ್ತಿರಲ್ಲ ನಿಮ್ ರೆಕಾರ್ಡಿಂಗು, ನರಸಿಂಹರಾಜು ಬಳ್ಳಾಪುರ ಅಂತ. ನೀವು ಮಾತಾಡ್ರಾಗ ನಾವ್ ರೆಕಾರ್ಡ್ ಅಂದ್ರೆ ಆಟ ಹೇಳಿರೋದೇನೋ ಅಂತ. ಇಲ್ಲ ಎಲ್ಲ ಕೇಳಿದೀವಿ. ತುಂಬಾ ಚೆನ್ನಾಗ್ ಮಾತಾಡ್ತೀರಾ ಸರ್ ನೀವು. ನಾಲ್ಗೆ ಕೊಟ್ರ ದೇವ್ರು ಮಾತಾಡೋದಕ್ಕೆ ಅಲ್ವ್ರ ಅಕ್ಕಾರೆ. ಆರೋಗ್ಯ ಸರ್? ನೀವು ಡಾಕ್ಟ್ರಾ? ಅಲ್ಲ ಸರ್, ನಾನು ಇಂಜಿನಿಯರ್. ಇದು ಆರೋಗ್ಯನೇನು ಅಕ್ಕಾರೆ, ನಮ್ದು ವಯಸ್ಸಾಯ್ತು, ಗ್ಯಾಸ್ಟ್ರಿಕ್ ಒಂದ್ ಸ್ವಲ್ಪ ಮೈಕೈ ಹೊಡ್ತಾ.
ಕಣ್ಣು ಮಂಜು. ಹೌದಾ, ಇರ್ಲಿ. ವಯಸ್ಸಾದ ನಿಮ್ಗೆ ಅಲ್ಲಿ ಏಜ್ ಎಷ್ಟು ಸರ್? ನನಗೆ 73. 73. ಅವಾಗ ಯಾರು ಬರ್ಕಂತಾರೆ ನೀವು ಡೇಟು? ಡೇಟ್ ಆಫ್ ಬರ್ತ್ 73, 74 ಇಲ್ಲ ವಯಸ್ಸು ನಿಮ್ಗೆ 73? ಅವಾಗ ನಮ್ಮ ಬರ್ತಿರೋದ್ ಹಂಗೆ ಆಧಾರ್ ಕಾರ್ಡ್ ಆಗಿ 73, 74 ಎಷ್ಟೋ ಬರ್ಸವ್ರಿ. ಇರ್ಲಿ ವಯಸ್ಸು. ಮತ್ತೆ ನಮ್ಮ ಧರ್ಮಪತ್ನಿ ಎಲ್ಲ ಚೆನ್ನಾಗಿದಾರ ಸರ್? ಎಲ್ಲ ಚೆನ್ನಾಗಿದಾರೆ ಸ್ವಾಮಿ. ಅದೇ ಬಿಸಿಲು ಎತ್ಲು ಬದುಕು ಇಲ್ಲ. ಈ ಬೇಸಿಗೆ ಅಲ್ವಾ?